ಹ. ನಾವು ಇಂದಿನ ತರಗತಿಯಲ್ಲಿ ಶಾತವಾಹನರ ಕೊಡುಗೆಗಳು ಅಥವಾ ಶಾತವಾಹನರ ಆಡಳಿತ, ಶಾತವಾಹನರ ಸಾಮಾಜಿಕ ಸ್ಥಿತಿಗತಿ ಮತ್ತು ಅವರ ಆರ್ಥಿಕ ಸ್ಥಿತಿಗತಿ ಹೇಗಿತ್ತು ಎಂಬುದರ ಬಗ್ಗೆ ಚರ್ಚಿಸೋಣ ಅಂತ. ಶಾತವಾಹನರ ಆಡಳಿತ ಅಂತ ಬಂದೊತ್ನ್ಯಾಗ ಮೌರ್ಯರ ಆಡಳಿತಕ್ಕೂ ಶಾತವಾಹನರ ಆಡಳಿತಕ್ಕೂ ಏನೂ ವ್ಯತ್ಯಾಸ ಇರಲಿಲ್ಲ. ಏನು ಚಾಣಕ್ಯನ ಗ್ರಂಥ ಅರ್ಥಶಾಸ್ತ್ರ ಇತ್ತಲ್ಲ, ಅರ್ಥಶಾಸ್ತ್ರದ ಆಧಾರದಂತೆಯೇ ಶಾತವಾಹನರ ಆಡಳಿತವನ್ನು ನಡೆಸ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಮೌರ್ಯರ ಆಡಳಿತ ಪದ್ಧತಿಯನ್ನು ಮುಂದುವರಿಸಿದರು ಶಾತವಾಹನರು ಅಂತಂದೇಳಿ. ಇವರ ಆಡಳಿತ ಕೂಡ ರಾಜಪ್ರಭುತ್ವದ ಮಾದರಿಯಲ್ಲೇ ಇತ್ತು. ರಾಜನೇ ಸರ್ವೋಚ್ಚ ಅಧಿಕಾರಿಯಾಗಿದ್ದ ಮತ್ತು ರಾಜನ ಹಿರಿಯ ಮಗನಿಗೆ ಅಧಿಕಾರ ಕಂಟಿನ್ಯೂ ಆಗ್ತಾ ಇತ್ತು ಅಂತಂದೇಳಿ. ಹಾಗಾಗಿ ರಾಜ ಸ್ವತಃ ಸೇನಾಪತಿಯಾಗಿ ಸೈನ್ಯವನ್ನು ಕೂಡ ಮುನ್ನಡೆಸ್ತಾ ಇದ್ದ ಮತ್ತು ಅವನ ಒಂದು ಅಧಿಕಾರ ಐಹಿಕವಾಗಿತ್ತು, ಅಂದ್ರೆ ಕೇಂದ್ರೀಕೃತವಾಗಿತ್ತು ಅಧಿಕಾರ ಅಂತೇಳಿ ಹೇಳ್ಬೋದು. ಅವನನ್ನ ಏನಂತ ಕರಿತಾ ಇದ್ರು? ರಾಜನ್ನು, ಸ್ವಾಮಿನ್ನು ಅಥವಾ ರಾಜಾರಾಣು ಅಂತೇಳಿ ಕರಿತಾ ಇದ್ರು ಶಾತವಾಹನರ ಅರಸನನ್ನು ಅಂತಂದೇಳಿ. ಮತ್ತೆ ಇಲ್ಲಿ ಹಿರಿಯ ಮಗ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಯುವರಾಜನನ್ನಾಗಿ ಸಹೋದರನ ಮಕ್ಕಳನ್ನು ಅಥವಾ ಸಹೋದರರನ್ನ ನೇಮಿಸಲಾಗ್ತಾ ಇತ್ತು ಅಂತಂದೇಳಿ. ಯಾರು ಯುವರಾಜ ಆಗ್ತಾ ಇದ್ರು ಅಥವಾ ರಾಜ ಆಗ್ತಾ ಇದ್ದು ಅವರಿಗೆ ಶಿಕ್ಷಣ ಕಡ್ಡಾಯವಾಗಿತ್ತು, ಅಂದ್ರೆ ಅವರು ಶಿಕ್ಷಣವನ್ನ ಪಡಿಬೇಕಾಗಿತ್ತು ಅಂತೇಳಿ. ಇಲ್ಲಿ ಶಾತವಾಹನರು ಬ್ರಾಹ್ಮಣರಾಗಿದ್ರು, ಆದ್ರೆ ಅವರು ಕೈಗೊಂಡಂತ ವೃತ್ತಿ ಕ್ಷತ್ರಿಯರದಾಗಿತ್ತು ಅಂತಂದೇಳಿ. ಕ್ಷತ್ರಿಯರು ವೈಶ್ಯ ವೃತ್ತಿಯನ್ನ ಕೈಗೊಳ್ತಾರೆ ಅಂತೇಳಿ. ಹಾಗಾಗಿ ಬ್ರಾಹ್ಮಣರಾದಂತ ಶಾತವಾಹನರು ಸೈನ್ಯದ ಒಂದು ಭಾಗವಾಗಿ ಅವರು ಕ್ಷತ್ರಿಯ ವೃತ್ತಿಯನ್ನು ಕೈಗೊಂಡ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಕೇವಲ ಗಂಡು ಸಂತಾನ ಅಷ್ಟೇ ಅಲ್ಲ, ಅರಸರು ನಿಧನ ಹೊಂದಿದ ಸಂದರ್ಭದಲ್ಲಿ ಅಥವಾ ಮಕ್ಕಳು ಅಪ್ರಾಪ್ತ ಆದ ಸಂದರ್ಭದಲ್ಲಿ ರಾಣಿಯರು ಕೂಡ ಅಧಿಕಾರ ನಡೆಸಿದ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಅಂತಂದೇಳಿ. ಹಾಗಾಗಿ ಇಲ್ಲಿ ನಾಗನಿಕ ಏನಿದ್ದಾಳಲ್ಲ, ವೇದಶ್ರೀ ಮತ್ತು ಶತಶ್ರೀ ಅವರು ಅಪ್ರಾಪ್ತರಾಗಿದ್ದೊತ್ನ್ಯಾಗ ನಾಗನಿಕಳು ರಾಜಪ್ರತಿನಿಧಿಯಾಗಿ ಆ ಕಾರ್ಯವನ್ನು ನಿರ್ವಹಿಸ್ತಾಳೆ ಅಂತಂದೇಳಿ. ಜೊತೆಗೆ ಗೌತಮಿ ಪುತ್ರ ಶಾತಕರ್ಣಿ ಆಡಳಿತದ ಸಂದರ್ಭದಲ್ಲಿ ಕೂಡ ಅವನ ತಾಯಿಯಾದಂತ ಗೌತಮಿ ಬಾಳಶ್ರೀ ಕೂಡ ಕೆಲವೊಂದು ರಾಜಾಜ್ಞೆಗಳನ್ನು ಹೊರಡಿಸ್ತಕ್ಕಂಥದ್ದು ಮತ್ತು ಏನು ಆಡಳಿತದ ಒಂದು ವಿಷಯದಲ್ಲಿ ಆಕಿ ನೋಡಿಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ಲು ಅಂತಂದೇಳಿ ಹೇಳ್ಬೋದು. ಹಾಗಾಗಿ ಇವರು ತೀರಾ ಕಟ್ಟುನಿಟ್ಟಾದಂತ ರಾಜಪ್ರಭುತ್ವ ಹೊಂದಿದ್ರು ಕೂಡ ಕೆಲವು ಸಂದರ್ಭದಲ್ಲಿ ಮಹಿಳೆಯರಿಗೆ ಅವಕಾಶವನ್ನು ಕೊಟ್ಟಿದ್ರು ಅಂತಂದೇಳಿ ಹೇಳ್ಬೋದು. ಮತ್ತೆ ಪ್ರತಿ ರಾಜರು ಕೂಡ ಒಂದು ದರ್ಪಿಷ್ಠರಾಗಿರದೆ ಧರ್ಮ ಪ್ರಭುಗಳಾಗಿರ್ತಾರೆ ಮತ್ತು ಧರ್ಮಶಾಸ್ತ್ರಗಳ ಪ್ರಕಾರ ಇವರು ಆಡಳಿತವನ್ನ ನಡೆಸಿದ್ರು ಅಂತಂದೇಳಿ ಹೇಳ್ಬೋದು. ಯಾರು? ಶಾತವಾಹನರು. ಮತ್ತೆ ಆಡಳಿತದ ಅನುಕೂಲಕ್ಕೋಸ್ಕರ ಇವ್ರು ಏನ್ ಮಾಡಿದ್ರು? ಸಾಮ್ರಾಜ್ಯವನ್ನ ವಿವಿಧ ಏನು ಹಂತಗಳಲ್ಲಿ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿದ್ರು ಅಂತೇಳಿ. ಹಾಗಾಗಿ ಶಾತವಾಹನರು ಸಾಮ್ರಾಜ್ಯ, ಜನಪದದ ಕೆಳಗೆ ಆಹಾರ ಅದನ್ನ ಪ್ರಾಂತ್ಯ ಅಂತ ಕೂಡ ಕರೀತಾರೆ. ಆಹಾರ ಮತ್ತು ವಿಷಯ, ನಿಗಮ ಮತ್ತು ಗ್ರಾಮಗಳಾಗಿ ವಿಂಗಡಣೆ ಮಾಡಿದ್ರು ಅಂತೇಳಿ. ಸಾಮ್ರಾಜ್ಯಕ್ಕೆ ಮುಖ್ಯಸ್ಥ ರಾಜ, ಅದರ ಕೆಳಗಡೆ ಜನಪದಗಳ ಕೆಳಗಡೆ ಆಹಾರಗಳು, ಆಹಾರ ಅಂದ್ರೆ ಪ್ರಾಂತ್ಯ ಅಂತ ಇಲ್ಲಿ. ಪ್ರಾಂತ್ಯಗಳ ಕೆಳಗಡೆ ವಿಷಯದ ಕೆಳಗಡೆ ನಿಗಮದ ಕೆಳಗಡೆ ಗ್ರಾಮ ಅಂತಂದೇಳಿ. ಇಲ್ಲಿ ಆಹಾರ ಅಂತ ಏನು ಹೇಳಿದ್ವಲ್ಲ, ಇದು 3 ರೀತಿಯ ಆಹಾರಗಳಿದ್ವು. ಯಾವ್ಯಾವಪ್ಪ ಅಂದ್ರೆ ಸೋಪಾರ, ಗೋವರ್ಧನ ಮತ್ತು ಮಮಲ ಎಂಬ 3 ರೀತಿಯ ಆಹಾರಗಳು ಅಥವಾ ಪ್ರಾಂತ್ಯಗಳು ಇದ್ವು ಅಂತೇಳಿ ಹೇಳ್ಬೋದು. ಹೀಗಾಗಿ ಈ ಏನಪ್ಪಾ ಜನಪದಗಳಿಗೆ ಅಥವಾ ಇದಕ್ಕೆ ತಮ್ಮ ಯುವರಾಜರನ್ನ ನೇಮಕ ಮಾಡ್ತಾ ಇದ್ರು. ಆಮೇಲೆ ಪ್ರಾಂತ್ಯಗಳಿಗೆ ರಾಜ್ಯಪಾಲರನ್ನ ನೇಮಕ ಮಾಡ್ತಾ ಇದ್ರು. ಜಿಲ್ಲಾಧಿಕಾರಿ ಅವರ ಕೆಳಗಡೆ ಏನು ಪ್ರಾಂತ್ಯಾಧಿಕಾರಿ ಕೆಳಗಡೆ ಜಿಲ್ಲಾಧಿಕಾರಿ ಇರ್ತಾ ಇದ್ದ, ಅಂದ್ರೆ ವಿಷಯವನ್ನು ನೋಡ್ಕೊಳ್ತಾ ಇದ್ದ. ಮತ್ತು ಹಲವು ಗ್ರಾಮಗಳನ್ನು ಸೇರಿ ನಿಗಮಗಳನ್ನ ಮಾಡ್ತಾ ಇದ್ರು. ನಿಗಮಗಳು ಇಲ್ಲಿ ಶ್ರೇಣಿಗಳಾಗಿ ಮತ್ತು ವೃತ್ತಿ ಸಂಘ ಅಥವಾ ಬ್ಯಾಂಕ್ಗಳ ತರ ಕೂಡ ಕೆಲಸ ಮಾಡ್ತಾ ಇದ್ವಲ್ಲ, ಆ ನಿಗಮವನ್ನು ನೋಡ್ಕೊಳ್ಳಿಕ್ಕೆ ಮತ್ತೊಬ್ಬ ಅಧಿಕಾರಿ ಇದ್ದ ಅಂತ. ಮತ್ತೆ ಗ್ರಾಮಿಣಿ ಏನ್ ಮಾಡ್ತಾ ಇದ್ನಪ್ಪ ಅಂದ್ರೆ ಗ್ರಾಮದ ಮೇಲ್ವಿಚಾರಣೆಯನ್ನು ಮಾಡ್ತಾ ಇದ್ದ ಅಂತ ಹೇಳ್ಬೋದು. ಹಾಗಾಗಿ ಈ ಏನು ಶಾತವಾಹನರ ಒಂದು ಆಡಳಿತ ಇತ್ತಲ್ಲ, ವಿಕೇಂದ್ರೀಕೃತವಾಗಿತ್ತು. ಅಧಿಕಾರ ರಾಜನಲ್ಲೇ ಇದ್ರೂ ಕೂಡ ರಾಜನು ತನ್ನ ಅಧಿಕಾರದಲ್ಲಿ ಎಲ್ಲರನ್ನು ಒಳಗೊಂಡಂತೆ ಆಡಳಿತವನ್ನು ಮಾಡ್ತಾ ಇದ್ದ ಅಂತ ಹೇಳ್ಬೋದು. ಹಾಗಾಗಿ ಅವನು ದರ್ಪಿಷ್ಟ ಆಗಿರ್ಲಿಲ್ಲ, ಡಿಕ್ಟೇಟರ್ ಆಗಿರ್ಲಿಲ್ಲ. ರಾಜ್ಯದ ಎಲ್ಲಾ ಜನರಿಗೆ ತಲುಪುವಂತೆ ಅಧಿಕಾರವನ್ನ ವಿಂಗಡಿಸಿದ್ದ ಅಂತ ಹೇಳ್ಬೋದು.
ಹಾಗಾಗಿ ಇಲ್ಲಿ ಮೌರ್ಯರ ಕಾಲದಲ್ಲಿ ಇದ್ದಂತೆ ಅಧಿಕಾರಿ ವರ್ಗವನ್ನು ಹೊಂದಿತ್ತು. ಆದ್ರೆ ಅಧಿಕಾರಿ ವರ್ಗದ ವ್ಯಾಪ್ತಿ ಅಥವಾ ಸಂಖ್ಯೆ ಬಹಳಷ್ಟು ಇರ್ಲಿಲ್ಲ. ಮೌರ್ಯರ ತರ ಸೀಮಿತವಾದಂತ ಅಧಿಕಾರ ವ್ಯಾಪ್ತಿಯನ್ನ ಇವರು ಹೊಂದಿದ್ರು ಅಂತೇಳಿ ಹೇಳ್ಬೋದು. ಯಾರು? ಶಾತವಾಹನರು. ಯಾರ್ಯಾರು ಅಧಿಕಾರಿ ವರ್ಗಗಳನ್ನ ಹೊಂದಿದ್ರು ಅಂತ ನೋಡೋದಾದ್ರೆ, ಅಮಾತ್ಯ ಏನ್ ಮಾಡ್ತಾ ಇದ್ನಪ್ಪ ಅನ್ನಂದ್ರೆ ಅದೇ ಪ್ರಾಂತ್ಯಗಳ ರಾಜ್ಯಪಾಲನ ಆಗಿದ್ದ ಈತ ಅಂತೇಳಿ ಅಮಾತ್ಯ. ರಾಜಮಾತ್ಯ ಏನಪ್ಪಾ ಅನ್ನಂದ್ರೆ PA, ರಾಜನ ಒಂದು ಆಪ್ತ ಸಲಹೆಗಾರನಾಗಿ ರಾಜನಿಗೆ ಸಹಾಯವನ್ನು ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದ ರಾಜಮಾತ್ಯ. ಮಹಾಮಾತ್ರ ಇರ್ತಾನೆ. ಮಹಾಮಾತ್ರ ಏನಪ್ಪಾ ಅನ್ನಂದ್ರ ಈ ವಸತಿ ವ್ಯವಸ್ಥಾಪಕ, ಆಹಾರ, ಈ ಬೌದ್ಧ ಭಿಕ್ಕುಗಳ ಒಂದು ಕಾರ್ಯ, ಅದ್ರ ಜೊತೆಗೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಮಹಾಮಾತ್ರ ಕೆಲಸವನ್ನ ಮಾಡ್ತಾ ಇರ್ತಾನೆ ಅಂತೇಳಿ. ಅದ್ರ ಜೊತೆಗೆ ಭಂಡಾರಕ ಇರ್ತಾನೆ, ಭಂಡಗಾರಿಕ ಅಂತಂದೇಳಿ ಈತ ಸರಕು ಸರಂಜಾಮುಗಳ ಮೇಲ್ವಿಚಾರಣೆಯನ್ನು ಮಾಡ್ತಾ ಇರ್ತಾನೆ ಅಂತೇಳಿ. ನೆಕ್ಸ್ಟ್ ಇನ್ನೊಬ್ಬ ಅಧಿಕಾರಿ ಇರ್ತಾನೆ ಹಿರಣ್ಯಕ ಅಂತಂದೇಳಿ. ಹಿರಣ್ಯಕನ ಕೆಲಸ ಏನಪ್ಪಾ ಅಂತಂದ್ರೆ ಟ್ರೆಸರರ್, ಕೋಶಾಧ್ಯಕ್ಷ ಆಗಿರ್ತಾನೆ, ಹಣಕಾಸು ವಿಭಾಗವನ್ನ ನೋಡ್ಕೊಳ್ತಾ ಇರ್ತಾನೆ ಅಂತೇಳಿ ಹೇಳ್ಬೋದು. ಮತ್ತೆ ಮಹಾಸಂಧಿ ವಿಗ್ರಹಿ ಅನ್ನಂದ್ರ ವಿದೇಶಾಂಗ ವ್ಯವಹಾರವನ್ನ ನೋಡ್ಕೊಳ್ತಕ್ಕಂಥ ಅಥವಾ ರಾಯಭಾರಿ ಆಗಿರ್ತಾನೆ, ಅಂಬಾಸಿಡರ್ ಆಗಿ ಇವನು ಕೆಲಸವನ್ನು ಮಾಡ್ತಾ ಇರ್ತಾನೆ, ಮಹಾಸಂಧಿ ವಿಗ್ರಹಿ. ಅದ್ರ ಜೊತೆಗೆ ಲೇಖಕ ಇರ್ತಾನೆ. ಲೇಖಕನ ಕೆಲಸ ಏನಪ್ಪಾ ಅನ್ನಂದ್ರ ರಾಜನ ಆಜ್ಞೆಗಳನ್ನ ಬರೆಯುವುದು ಮತ್ತು ದಾಖಲೆಗಳನ್ನ ಸಂಗ್ರಹಿಸಿ ಇಡ್ತಕ್ಕಂಥದ್ದು ಲೇಖಕನ ಕೆಲಸ ಆಗಿರ್ತೈತಿ. ಅದ್ರ ಜೊತೆಗೆ ನಿಬಂಧಕಾರ ಇರ್ತಾನೆ. ಇವನು ಇಡೀ ಸಾಮ್ರಾಜ್ಯದ ದಾಖಲೆಗಳನ್ನ ವ್ಯವಸ್ಥಿತವಾಗಿ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಅಂತೇಳಿ. ಜೊತೆಗೆ ರಾಜುಕ ಇರ್ತಾನೆ. ರಾಜುಕನ ಕೆಲಸ ನ್ಯಾಯಾಧೀಶನಾಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಅಂತ. ಅದ್ರ ಜೊತೆಗೆ ಪಾರುಪತ್ಯಗಾರರು ಇರ್ತಾರೆ, ಅಕ್ಕಸಾಲಿಗರಿರ್ತಾರೆ, ನಾಣ್ಯ ಮುದ್ರಕರಿರ್ತಾರೆ, ಗ್ರಂಥಪಾಲಕ, ದ್ವಾರಪಾಲಕ, ದೂತಕ ಅಂದ್ರೂ ಕೂಡ ರಾಯಭಾರಿನೇ, ಗೌಡ, ನಾಡಗೌಡ, ಊರ್ಗೌಡ, ಉಪರಕ್ಷಿತ ಎಂಬ ಅಧಿಕಾರಿಗಳು ಕೂಡ ಅವರಲ್ಲಿ ಇದ್ರು ಅಂತಂದೇಳಿ ಹೇಳ್ಬೋದು. ಹಾಗಾಗಿ ಇವರು ಶಿಕ್ಷಣ, ನ್ಯಾಯಾಂಗ ಮತ್ತು ಕೃಷಿ, ಹಣಕಾಸು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಇಲಾಖೆಗಳನ್ನು ಕೂಡ ಸ್ಥಾಪನೆ ಮಾಡಿಕೊಂಡಿದ್ರು. ಈ ರೀತಿ ಸಾಮ್ರಾಜ್ಯವನ್ನ ವಿಕೇಂದ್ರೀಕರಿಸಿ ಇಷ್ಟೊಂದು ಮಂದಿ ಅಧಿಕಾರಿಗಳ ನೆರವಿನಿಂದ ರಾಜ ಅಧಿಕಾರವನ್ನು ಚಲಾಯಿಸ್ತಾ ಇದ್ದ ಅಂತೇಳಿ ಹೇಳ್ಬೋದು. ಜೊತೆಗೆ ಇಲ್ಲಿ ಶಾತವಾಹನರ ಈ ಸಾಮ್ರಾಜ್ಯ ಇತ್ತಲ್ಲ, ಇದು ಕೂಡ ಒಂದ್ ರೀತಿಯಲ್ಲಿ ಸಾಮಂತರನ್ನು ಒಳಗೊಂಡಂತೆ ಆಡಳಿತವನ್ನು ಮಾಡ್ತಾ ಇದ್ರು. ಸಾಮಂತರು ಎಲ್ಲಾ ಸಂದರ್ಭದಲ್ಲಿ ಅವರಿಗೆ ಸಹಾಯಕರಾಗಿ ನಿಲ್ತಾ ಇದ್ರು. ಕಪ್ಪ ಕಾಣಿಕೆಗಳನ್ನು ಕೊಡ್ತಾ ಇದ್ರು ಮತ್ತು ಸೈನ್ಯದ ನೆರವನ್ನು ಕೂಡ ಕೊಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಸಾಮಂತರು ಇವರ ಒಂದು ಸಾಮ್ರಾಜ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳ್ಬೋದು. ಶಾತವಾಹನರು ಈ 3 ರೀತಿಯ ಸಾಮಂತ ಅರಸರನ್ನ ಸಾಕಿಕೊಂಡಿರ್ತಾರೆ ಅಂತಂದೇಳಿ. 3 ರೀತಿಯ ಸಾಮಂತ ರಾಜರನ್ನ ಇಟ್ಕೊಂಡಿರ್ತಾರೆ ಅಥವಾ ಅವರ ಒಂದು ಆಡಳಿತದ ಅಡಿಯಲ್ಲಿ ಬರ್ತಾರೆ ಅಂತೇಳಿ ಹೇಳ್ಬೋದು. ಯಾರ್ಯಾರು ಅವರು 3 ರೀತಿಯ ಸಾಮಂತರು ಅಂತ ಬಂದೊತ್ನ್ಯಾಗ, ಒಂದನೇ ಸಾಮಂತರನ್ನ ಭೋಜಕರು ಅಂತೇಳಿ ಕರೀತಾರೆ. ಭೋಜಕರು ಅಂತ ಅಂದ್ರೆ ಇವರು ರಾಜರು, ಆದ್ರೆ ಶಾತವಾಹನರಿಗಿಂತ ಕಡಿಮೆ ಸ್ಥಾನಮಾನಗಳನ್ನು ಹೊಂದಿರತಕ್ಕಂಥವ್ರು ಅಥವಾ ಚಿಕ್ಕ ಸಾಮ್ರಾಜ್ಯದ ಅಥವಾ ಚಿಕ್ಕ ರಾಜಮನೆತನದವರು ಅಂತ. ಇವರ ಮೇಲ್ಗಡೆ ಮಹಾಭೋಜಕರು ಬರ್ತಾರೆ. ಭೋಜಕರು ಮತ್ತು ಮಹಾಭೋಜಕರು. ಮತ್ತೊಂದು ಕ್ಯಾಟಗರಿ ಯಾವ್ದಪ್ಪ ಅಂದ್ರೆ ಮಹಾರಥಿಗಳು ಅಂತೇಳಿ. ಒಟ್ಟು 3 ರೀತಿಯ ಸಾಮಂತ ರಾಜರನ್ನ ಇವರು ಹೊಂದಿರ್ತಾರೆ. ಇಲ್ಲಿ ಭೋಜಕ ಮತ್ತು ಮಹಾಭೋಜಕರೇನಿದ್ದಾರಲ್ಲ, ಮಹಾರಥಿಗಳಿಗಿಂತ ಸ್ಟೇಟಸ್ ನಲ್ಲಿ ಸ್ವಲ್ಪ ದೊಡ್ಡವರಾಗಿರ್ತಾರೆ. ಸಾಕಷ್ಟು ಸಂಖ್ಯೆಯ ಸೈನ್ಯ ಮತ್ತು ವಿಸ್ತಾರವಾದಂತ ವ್ಯಾಪ್ತಿಯನ್ನು ಹೊಂದಿರ್ತಾರೆ. ಹಾಗಾಗಿ ಶಾತವಾಹನ ಸಾಮ್ರಾಜ್ಯದ ಕೆಳಗಡೆ ಇದ್ದರೂ ಕೂಡ ನಾಣ್ಯವನ್ನು ಟಂಕಿಸುವ ಅಧಿಕಾರವನ್ನ ಪಡ್ಕೊಂಡಿರ್ತಾರೆ ಅಂತೇಳಿ. ಯಾರು? ಭೋಜಕರು ಮತ್ತು ಮಹಾಭೋಜಕರು. ಸಂದರ್ಭ ಬಂದಾಗ ಇವರು ಸ್ವತಂತ್ರರಾಗಿ ಆಡಳಿತ ಮಾಡುವಷ್ಟು ಪ್ರಬಲರಾಗಿರ್ತಾರೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಮಹಾಭೋಜಕರು ಏನ್ ಮಾಡ್ತಾ ಇದ್ರಪ್ಪ ಅನ್ನಂದ್ರ ಕೊಂಕಣ ಮತ್ತು ಪಶ್ಚಿಮ ಘಟ್ಟಗಳ ಪ್ರದೇಶಗಳನ್ನ ಆಳ್ತಿದ್ರು. ಮಹಾರಥಿಗಳು ಏನ್ ಮಾಡ್ತಾ ಇದ್ರ ಅಂದ್ರೆ ಉತ್ತರ ಕೊಂಕಣ ಪ್ರದೇಶಗಳನ್ನ ನೋಡ್ಕೊಳ್ತಾ ಇದ್ರು ಅಂತ ಹೇಳಿ ಹೇಳ್ಬಹುದು. ಈ 2 ವರ್ಗದವರು ತಮ್ಮ ಹೆಸರಿನಲ್ಲಿ ನಾಣ್ಯ ಟಂಕಿಸುವುದು ಮತ್ತು ಸಂದರ್ಭ ಬಂದಾಗ ಪ್ರಬಲರಾಗಿ ಅಥವಾ ಸ್ವತಂತ್ರರಾಗಿ ನಿಲ್ಲುವಷ್ಟು ಪ್ರಬಲರಾಗಿದ್ರು ಅಂತ ಹೇಳ್ಬೋದು. ಇನ್ನು 3ನೇ ವರ್ಗದ ಸಾಮಂತರು ಯಾರಪ್ಪ ಅನ್ನಂದ್ರ
ಮಹಾರಥಿಗಳು ಅಂತೇಳಿ ಹೇಳಿದ್ವಲ್ಲ ನಾವು. ಭೋಜಕರು ಮಹಾಭೋಜಕರು ಮೇಲ್ವರ್ಗದ 2 ಸಾಮಂತರು. ಈ ಮಹಾರಥಿಗಳೇನಿದ್ದಾರಲ್ಲ 3ನೇ ವರ್ಗದ ಸಾಮಂತರು ಅಂತೇಳಿ. ಈ ಮಹಾರಥಿಗಳು ಈ ಕೇಂದ್ರದ ಏನ್ ಅಧಿಕಾರಿಗಳಿರ್ತಾರಲ್ಲ, ರಾಜನ ಕೆಳಗಡೆ ಅಧಿಕಾರಿಗಳು, ಅವರಿಂದ ನೇಮಿಸಲ್ಪಟ್ಟಂತ ಸಾಮಂತರಾಗಿರ್ತಾರೆ. ಹಾಗಾಗಿ ಇವರು ಸಾಮ್ರಾಜ್ಯದ ಕಂಟ್ರೋಲ್ ಅಲ್ಲಿ ಇರ್ತಾರೆ ಅಂತೇಳಿ ಹೇಳ್ಬೋದು. ಯಾರು? ಮಹಾರಥಿಗಳು ಅಂತಂದೇಳಿ. ಅದ್ರ ಜೊತೆಗೆ ಇವರ ಒಂದು ಏನು ಕಂಟ್ರೋಲ್ ಯಾರ ಕೈಯಾಗಿರುತ್ತೆ? ರಾಜ ಮತ್ತು ಅಧಿಕಾರಿಗಳ ಕೈಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇವುಗಳ ಜೊತೆಗೆ ಪಟ್ಟಣಗಳ ಆಡಳಿತಕ್ಕೆ ನಿಗಮ ಸಭೆಗಳಿದ್ದು, ಇಲ್ಲಿ ಗ್ರಾಮಗಳ ಒಂದು ಆಡಳಿತ ಗ್ರಾಮೀಣ ನೋಡ್ಕೊಳ್ತಾ ಇದ್ರೆ, ಪಟ್ಟಣಗಳ ಆಡಳಿತ ನಿಗಮಗಳ ಒಂದು ವ್ಯಾಪ್ತಿಗೆ ಬಂದಿತ್ತು ಅಂತೇಳಿ. ಈ ನಿಗಮ ಅನ್ನಂದ್ರೆ ಪುರಸಭೆ, ನಾವೆಂಗ ಈಗ ಕಾರ್ಪೊರೇಷನ್, ಪಟ್ಟಣ ಪಂಚಾಯತಿ ಅಂತ ಕರಿತೀವಲ್ಲ, ಆ ರೀತಿ ನಿಗಮ ಸಭೆಗಳಿದ್ವು ಅಂತೇಳಿ ಹೇಳ್ಬೋದು. ಆ ನಿಗಮ ಸಭೆಗಳ ಕೆಳಗಡೆ ಶ್ರೇಣಿಗಳು ಬರ್ತಾ ಇದ್ವು ಅಂತಂದೇಳಿ. ಜೊತೆಗೆ ಈ ಒಂದು ಶಾತವಾಹನರ ರಾಜಧಾನಿಗಳಾಗಿ ಏನು ಗೋಪಪಟ್ಟಣ, ಗೋವರ್ಧನಗಿರಿ, ಧರಣಿಕೋಟ, ನಾಸಿಕ್, ಪೈಠಾಣ, ಶ್ರೀಕಾಕುಳಂ ಇವು ಪ್ರಮುಖ ನಗರಗಳು ಕೂಡ ಆಗಿದ್ವು ಮತ್ತು ರಾಜಧಾನಿ ಪಟ್ಟಣಗಳು ಕೂಡ ಆಗಿದ್ವು ಅಂತೇಳಿ ಉಲ್ಲೇಖ ಮಾಡಲಾಗಿದೆ ಅಂತೇಳಿ. ಜೊತೆಗೆ ಇವ್ರದ್ದು ದಕ್ಷವಾದಂತ ಸೈನ್ಯ ಇತ್ತು. 1,00,000 ಪದಾತಿ ದಳ ಸೈನ್ಯವನ್ನು ಹೊಂದಿದ್ರು. 2,000 ಅಶ್ವಪಡೆ ಇತ್ತು ಇವರಲ್ಲಿ, ಮತ್ತು 100,000 ಗಜಪಡೆ ಇತ್ತು. ಅವ್ರ ಜೊತೆಗೆ ನೌಕಾಪಡೆಯನ್ನು ಕೂಡ ಹೊಂದಿದ್ದರು ಶಾತವಾಹನರು ಅಂತೇಳಿ. ಯಾವ ರೀತಿಯಪ್ಪ ಅಂದ್ರೆ, ಅವರ ನಾಣ್ಯಗಳ ಮೇಲೆ ಹಡಗಿನ ಚಿತ್ರವನ್ನು ಅವರು ಮುದ್ರಿಸಿದ್ದಾರೆ. ಹಾಗಾಗಿ ಇವರು ನೌಕಾಪಡೆಯನ್ನು ಹೊಂದಿದ್ರು ಎಂಬ ಒಂದು ಉಲ್ಲೇಖವನ್ನು ನಾವು ನೋಡ್ಬೋದು ಅಂತಂದೇಳಿ. ಜೊತೆಗೆ ಇವರ ಸೈನ್ಯ ಸಾಮಂತಶಾಹಿಯಾಗಿತ್ತು. ಸಾಮಂತಶಾಹಿ ಸೈನ್ಯದ ಸಹಾಯದೊಂದಿಗೆ ಇವರು ಬೇರೆ ಸಾಮ್ರಾಜ್ಯಗಳ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಇಷ್ಟು ಇವರ ಒಂದು ಆಡಳಿತ. ಯಾರ್ದು? ಶಾತವಾಹನರ ಆಡಳಿತ. ಇದು ವಿಶೇಷವಾಗಿ ಅರ್ಥಶಾಸ್ತ್ರ ಮತ್ತು ಮೌರ್ಯರ ಆಡಳಿತದ ಮಾದರಿಯನ್ನ ಮುಂದುವರಿಸಿದ್ರು. ರಾಜಪ್ರಭುತ್ವ ಇತ್ತು. ರಾಜಪ್ರಭುತ್ವ ಇದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಮಹಿಳೆಯರು ಅಧಿಕಾರವನ್ನು ಮಾಡಿದ್ದಾರೆ ಮತ್ತು ಯುವರಾಜನಿಗೆ ಪಟ್ಟ ಕಟ್ತಾ ಇದ್ರು. ವಂಶ ಪಾರಂಪರ್ಯವಾಗಿತ್ತು ಅಂತೇಳಿ ಹೇಳ್ಬೋದು. ಮತ್ತು ಸಾಮ್ರಾಜ್ಯವನ್ನ ವಿಶೇಷವಾಗಿ ಏನಪ್ಪಾ ಅನ್ನಂದ್ರ ಜನಪದ, ಆಹಾರ, ವಿಷಯ, ನಿಗಮ ಮತ್ತು ಗ್ರಾಮಗಳಾಗಿ ವಿಂಗಡಿಸಲಾಗಿತ್ತು ಅಂತೇಳಿ. ಅವರ ಸೈನ್ಯ ಸಾಮಂತ ಮಾದರಿಯನ್ನು ಹೋಲ್ತಾ ಇತ್ತು ಅಂತೇಳಿ. ಈಗ ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ಅಮರನಾಯಕ ವ್ಯವಸ್ಥೆಯನ್ನು ನೋಡ್ತೀವಿ, ಅಥವಾ ಅಮರಂ ವ್ಯವಸ್ಥೆಯನ್ನು ನೋಡ್ತೀವಿ, ಅಥವಾ ನಾಯಂಕರ ಪದ್ಧತಿ ಅಂತ ಏನ್ ಕರಿತೀವಲ್ಲ ಇಲ್ಲಿ. ಮತ್ತೆ ಅದ್ರ ಜೊತೆಗೆ ಅಕ್ಬರ್ನ ಕಾಲದಲ್ಲಿ ಕೂಡ ನಾವೇನು ಬಂದೋಬಸ್ತ್ ಪದ್ಧತಿ ನೋಡ್ತೀವಿ. ಇವೆಲ್ಲವೂ ಕೂಡ ಒಂದೇ ಸರಿ ಹುಟ್ಟಿದಂತ ಪದ್ಧತಿಗಳಲ್ಲ, ಹಿಂದ್ಲಿಂದನೂ ಕೂಡ ಇವು ಬಂದಿದ್ದಾವೆ ಅಂತೇಳಿ. ಒಬ್ಬ ಅರಸನ ಕೆಳಗಡೆ ಅಥವಾ ಪ್ರಬಲ ಅರಸನ ಕೆಳಗಡೆ ಚಿಕ್ಕ ಪುಟ್ಟ ಸಾಮಂತರು ಇರ್ತಾರೆ. ಅವರು ಆ ಪ್ರಭುತ್ವದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಸೈನ್ಯದ ವ್ಯವಸ್ಥೆಯನ್ನ ಅಥವಾ ಕಪ್ಪ ಕಾಣಿಕೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇದನ್ನೇ ಸಾಮಂತಿಕೆ ಅಂತೇಳಿ ಕರೀತಾರೆ ಅಂತೇಳಿ. ಇದು ಮೌರ್ಯರ ಒಂದು ಶಾತವಾಹನರ ಆಡಳಿತ ಅಂತೇಳಿ. ಇನ್ನ ಶಾತವಾಹನರ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಅಧ್ಯಯನ ಮಾಡೋದಾದ್ರೆ, ಅವರ ಜೀವನ ಏನಪ್ಪಾ ವರ್ಗೀಕರಣದಿಂದ ಕೂಡಿತ್ತು ಅಂತ ಹೇಳ್ಬೋದು. ಅವರ ಸಮಾಜ ವಿಶೇಷವಾಗಿ 4 ವರ್ಗಗಳಿದ್ವು. ವರ್ಣಾಶ್ರಮ ಪದ್ಧತಿ ಇತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು. ವರ್ಣಾಶ್ರಮ ಪದ್ಧತಿ ಕಠಿಣವಾಗಿರ್ಲಿಲ್ಲ, ಆದರೂ ಕೂಡ ಅವರ ಸಮಾಜ ಈ ವರ್ಣಾಶ್ರಮದಿಂದ ಮುಕ್ತ ಆಗಿರ್ಲಿಲ್ಲ ಅಂತ ಹೇಳ್ಬೋದು. ಇವರ ಒಂದು ಕಾಲಾವಧಿಯಲ್ಲಿ ಅನೇಕ ಜಾತಿಗಳು ಹುಟ್ಟುಕೊಳ್ತವೆ. ಲೋಹಗಾರರು, ಕಲ್ಲು ಕುಟಿಗರು, ಬಡಿಗರು, ನೇಕಾರರು, ಗಾಣಿಗರು, ಎಲ್ಲಾ ರೀತಿಯ ಕಸುಬುದಾರರು ಏನ್ ಇರ್ತಾರಲ್ಲ ಅವರೆಲ್ಲರೂ ಕೂಡ ಹುಟ್ಟಿಕೊಳ್ತಾರೆ. ಅಂದ್ರೆ ಜಾತಿ ವ್ಯವಸ್ಥೆ ಹುಟ್ಟಿಕೊಳ್ಳುತ್ತೆ. ಜಾತಿ ವ್ಯವಸ್ಥೆ ಮೊದ್ಲಿಂದಾನೇ ಇತ್ತು, ಇನ್ನಷ್ಟು ಪ್ರಬಲ ಆಯ್ತು ಅಂತೇಳಿ ಹೇಳ್ಬೋದು. ಮತ್ತೆ ಶಾತವಾಹನರ ಕಾಲದಲ್ಲಿ ಅಂದಿನ ಸಮಾಜ ಆರ್ಯೀಕರಣಗೊಂಡಿತು ಅನ್ನೋ ಒಂದು ವಾದ ಕೂಡ ಇದೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಅಂತರ್ಜಾತೀಯ ವಿವಾಹಗಳು ಕೂಡ ಇದ್ವು, ಅಂತರ್ದೇಶೀಯ ವಿವಾಹಗಳಿದ್ವು. ಯಾಕಂದ್ರ ಶಾತವಾಹನರು ಇದ್ದ ಕಾಲದಲ್ಲಿ ವಿದೇಶಿಯರಾದಂತ ಶಕರಿದ್ರು, ಯವನರಿದ್ರು, ಪಹಲವರಿದ್ರು, ಗ್ರೀಕರಿದ್ರು, ಸಿಥಿಯನ್ನರಿದ್ರು, ಪಾರ್ಥಿಯನ್ನರಿದ್ರು. ಹೀಗಾಗಿ ರಾಜ ಮತ್ತು ವಿವಿಧ ರಾಜ್ಯಗಳ ನಡುವೆ ವೈವಾಹಿಕ ಸಂಬಂಧಗಳು ಏರ್ಪಡ್ತಾ ಇದ್ವು. ಇಲ್ಲಿ ಉದಾಹರಣೆಗೆ ನೋಡೋದಾದ್ರೆ ಶಾತವಾಹನರು ಶಕರ ಜೊತೆಗೆ ವೈವಾಹಿಕ ಸಂಬಂಧಗಳನ್ನ ಇಟ್ಕೊಂಡಿದ್ರು ಅಂತೇಳಿ. ಹೀಗಾಗಿ ಇಲ್ಲಿ ವಿವಾಹ ಅನ್ನೋದು ಕ್ರಮೇಣವಾಗಿ ಏನು ವಿದೇಶಿಯರ ಜೊತೆಗಿನ ವಿವಾಹ ಆರಂಭದಲ್ಲಿ ವಿದೇಶಿ ವಿವಾಹ ಅನಿಸಿದ್ರು ಕೂಡ ನಂತರ ಅದು ಹಿಂದೂ ವಿವಾಹಗಳಾಗಿ ಮಾರ್ಪಾಡಾದ್ವು ಅಂತ ಹೇಳ್ಬೋದು.
ಅದ್ರ ಜೊತೆಗೆ ಇಲ್ಲಿ ಏನಪ್ಪಾ ಅನ್ನಂದ್ರ ಜಾತಿ ವ್ಯವಸ್ಥೆ ಇತ್ತು ಅಂತ ಹೇಳಿದ್ವಲ್ಲ, ಅದು ವೃತ್ತಿಗೆ ಸೀಮಿತ ಆಗಿತ್ತು ಮತ್ತು ವೃತ್ತಿಯ ಶ್ರೇಣಿಗಳು ಕೂಡ ಇದ್ವು ಅಂತ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಏನು ಪಿತೃಪ್ರಧಾನ ಒಂದು ಲಕ್ಷಣವನ್ನು ಹೊಂದಿರತಕ್ಕಂಥ ವ್ಯವಸ್ಥೆ ಇತ್ತು. ಪಿತೃನೇ ಅಂದ್ರೆ ಮನೆಯ ಯಜಮಾನ ತಂದೆ ಆಗಿರ್ತಾ ಇದ್ದ, ಮತ್ತು ಅವಿಭಕ್ತ ಕುಟುಂಬಗಳು ಇದ್ವು ಅಂತೇಳಿ ಹೇಳ್ಬೋದು. ಮತ್ತೆ ಕಸುಬುಗಳ ಆಧಾರದಲ್ಲಿ ಹೊಸ ಹೊಸ ಜಾತಿಗಳು ಕೂಡ ಹುಟ್ಕೊಳ್ತಾ ಇದ್ವು ಅಂತೇಳಿ. ಮತ್ತೆ ಇಲ್ಲಿ ಏನು ಶೂದ್ರರಿದ್ರಲ್ಲ, ಶೂದ್ರರಲ್ಲಿ 2 ವಿಧಗಳಿದ್ವು ಆ ಸಂದರ್ಭದಲ್ಲಿನೇ, ಸತ್ ಶೂದ್ರರು ಮತ್ತು ಅತಿ ಶೂದ್ರರು ಅಂತೇಳಿ. ಸತ್ ಶೂದ್ರರು ಮತ್ತು ಅತಿ ಶೂದ್ರರು ಅಂತೇಳಿ 2 ಬಣಗಳಿದ್ವು. ಅವುಗಳನ್ನ ಒಂದು ಎಡಗೈ ಮತ್ತು ಬಲಗೈ ಎಂಬ ಸಮುದಾಯದ ರೀತಿಯಲ್ಲಿ ಕಾಣ್ತಾ ಇದ್ರು. ಈಗೂ ಕೂಡ ನಮ್ಮಲ್ಲಿ ಕರ್ನಾಟಕದಲ್ಲಿ ಇದೆ, ಅದು ಕರ್ನಾಟಕ ಯಾಕೆ ಭಾರತದಲ್ಲಿದೆ, ಎಡಗೈ ಸಮುದಾಯ ಬಲಗೈ ಸಮುದಾಯ ಅಂತ ಕರೀತಾರೆ. ಅಲ್ಲಿ ಆದಿ ಜಾಂಬವ, ಆದಿ ಕರ್ನಾಟಕ ಅಂತಂದೇಳಿ. ನೀವು ಈಗ SC ಬಗ್ಗೆ ನಿಮಗೆ ಗೊತ್ತಿತ್ತನ್ನೇ ಅಂದ್ರೆ 102ಕ್ಕೂ ಹೆಚ್ಚು ಜಾತಿಗಳು ಇದ್ದಾವೆ ನಮಗೆ. ಅದರಲ್ಲಿ ವಲಿಯ, ಮಾದಿಗ, ಕೊರಚ, ಬಹಳಷ್ಟು ಜಾತಿಗಳು ಬರ್ತವೆ. ವಿಶೇಷವಾಗಿ ಅದರಲ್ಲಿ ಕೂಡ ಬಲಗೈ ಮತ್ತು ಎಡಗೈ ಸಮುದಾಯ ಅಂತ ಕರೀತಾರೆ. ಈಗಿಂದಲ್ಲ, ಶಾತವಾಹನರ ಕಾಲದಲ್ಲಿ ಕೂಡ ಎಡಗೈ ಮತ್ತು ಬಲಗೈ ಎಂಬ 2 ಗುಂಪುಗಳು ಇದ್ವು ಅಂತಂದೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಅತಿ ಶೂದ್ರರಲ್ಲಿ ಏನ ಇದ್ರಲ್ಲ, ಅತಿ ಶೂದ್ರರು ಅಂದ್ರೆ ಬಲಗೈ ಸಮುದಾಯದಲ್ಲಿ ಮಾದಿಗ ಮತ್ತು ಹೊಲಿಯರು ಬರ್ತಾ ಇದ್ರು ಅಂತೇಳಿ ಹೇಳ್ಬೋದು. ಸತ್ ಶೂದ್ರರಲ್ಲಿ ಕಸುಬುದಾರರಿದ್ರು ಜಾಸ್ತಿ ಅಂತೇಳಿ ಹೇಳ್ಬೋದು. ಹಾಗಾಗಿ ಜಾತಿ ಪದ್ಧತಿ ಶಾತವಾಹನರ ಕಾಲದಲ್ಲಿ ಅತಿ ಹೆಚ್ಚಾಗಿ ಒಂದು ಬೆಳಕಿಗೆ ಬಂತು, ಅಥವಾ ವೃತ್ತಿ ಆಧಾರದ ಮೇಲೆ ಇದು ಏನು ಪ್ರಬಲವಾಗಿ ಬೆಳಿಲಿಕ್ಕೆ ಪ್ರಾರಂಭ ಆಯ್ತು ಅಂತ ಹೇಳ್ಬೋದು. ಇಲ್ಲಿ ಕೂಡ ಆಸ್ ವೆಲ್ ಆಸ್ ಬ್ರಾಹ್ಮಣರು ಮೇಲ್ವರ್ಗದಲ್ಲೇ ಇದ್ರು, ಕ್ಷತ್ರಿಯರು ಅವರು ಕೂಡ 2 ವರ್ಗದವರು ಮೇಲ್ವರ್ಗದವರಾಗಿದ್ರು ಅಂತ ಹೇಳ್ಬೋದು. ಇನ್ನ ಸ್ತ್ರೀಯರ ಸ್ಥಾನಮಾನವನ್ನು ನೋಡೋದಾದ್ರೆ, ಇಲ್ಲಿ ಮಹಿಳೆಗೆ ಗೌರವ ಸ್ಥಾನಮಾನ ಇತ್ತು. ಕೆಲವು ಸಂದರ್ಭದಲ್ಲಿ ಆಕಿ ಆಡಳಿತದ ಭಾಗ ಆಗಿದ್ಲು, ಮತ್ತು ರಾಣಿ ತರ ಏನು ಆಕಿ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ಲು. ಧಾರ್ಮಿಕ ಕಾರ್ಯಗಳಲ್ಲಿ ಕೂಡ ಭಾಗವಹಿಸ್ತಾ ಇದ್ಲು. ಸ್ವಾತಂತ್ರ್ಯ ಇತ್ತು, ಇಲ್ಲಿ ಸ್ತ್ರೀಗೆ ಸ್ವಾತಂತ್ರ್ಯ ಇತ್ತು. ಮೌರ್ಯರಿಗೆ ಹೋಲಿಸಿದ್ರೆ ಶಾತವಾಹನರ ಕಾಲದಲ್ಲಿ ಅವಳಿಗೆ ಸ್ವಾತಂತ್ರ್ಯ ಇತ್ತು, ಮತ್ತು ಶಿಕ್ಷಣ ಪಡೆಯುವ ಅವಕಾಶ ಕೂಡ ಇತ್ತು ಅಂತಂದೇಳಿ. ಇಲ್ಲಿ ರಾಣಿಯರು ದೇವಾಲಯ ನಿರ್ಮಾಣ, ದಾನದತ್ತಿ ಕೂಡ ನೀಡುವ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರು. ನಾಗನಿಕ ಇರ್ಬೋದು, ಆಮೇಲೆ ಬಹಳಷ್ಟು ಇರ್ಬೋದು, ಎಷ್ಟೊಂದು ಶಾಸನಗಳನ್ನ ಕೆತ್ತಿಸಿದ್ದಾರೆ ಅವರು, ಮತ್ತು ಆಡಳಿತವನ್ನು ಮಾಡಿದ್ದಾರೆ ಅಂತೇಳಿ. ಜೊತೆಗೆ ಇಲ್ಲಿ ಮಹಿಳೆಯರು ಈ ಯಾಗಗಳ ಸಂದರ್ಭದಲ್ಲಿ ಕೂಡ ಭಾಗವಹಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಏನು ಅಮರಾವತಿಯಲ್ಲಿ ನಿರ್ಮಾಣ ಆದಂತ ದೇವಾಲಯಗಳಿಗೆ ಈ ಶಾತವಾಹನರ ಸ್ತ್ರೀಯರು ಅಥವಾ ಅವರ ಕಾಲದ ಸ್ತ್ರೀಯರು ಸಾಕಷ್ಟು ಹೇರಳವಾದಂತ ದಾನವನ್ನು ನೀಡಿದ್ರು ಅಂತೇಳಿ ಹೇಳ್ಬೋದು. ಜೊತೆಗೆ ಈ ಶಾತವಾಹನರು ಏನಿದ್ದಾರಲ್ಲ, ಮಹಿಳೆಯರನ್ನ ಗೌರವಿಸ್ತಾ ಇದ್ರು, ತಾಯಂದಿರನ್ನ ಗೌರವಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಅವರು ಗೌರವ ಪೂರ್ವಕವಾಗಿ ತಮ್ಮ ಜೊತೆಗೆ ಹೆಣ್ಣು ಮಕ್ಕಳ ಹೆಸರನ್ನ ಇಟ್ಕೊಳ್ತಾ ಇದ್ರು, ಅಥವಾ ತಾಯಂದಿರ ಹೆಸರನ್ನ ಇಟ್ಕೊಳ್ತಾ ಇದ್ರು ಅಂತೇಳಿ ಹೇಳ್ಬೋದು. ಅದಕ್ಕೆ ಉದಾಹರಣೆಗೆ ನೋಡೋದಾದ್ರೆ, ಗೌತಮಿ ಪುತ್ರ ಮತ್ತು ವಸಿಷ್ಠ ಪುತ್ರ ಇವರು ತಮ್ಮ ಒಂದು ತಾಯಿ ಹೆಸರನ್ನ ಮೊದಲಿಟ್ಟುಕೊಂಡು ಆ ನಂತರ ತಮ್ಮ ಹೆಸರನ್ನ ಕರೆದುಕೊಂಡಿದ್ದಾರೆ ಅಂತೇಳಿ. ಹಾಗಾಗಿ ಇಲ್ಲಿ ಮಹಿಳೆಗೆ ಏನಪ್ಪಾ ಅಂತಂದ್ರ ವಿಶೇಷವಾದಂತ ಗೌರವ ಇತ್ತು ಅಂತಂದೇಳಿ ಹೇಳ್ಬೋದು. ಮತ್ತೆ ವಿಶೇಷವಾಗಿ ರಾಜರಲ್ಲಿ ಏನ್ ರಾಜವಂಶ ಇತ್ತಲ್ಲ ಶಾತವಾಹನರದು, ಅವ್ರದ್ದು ಮಾತೃ ಪ್ರಧಾನ ರಾಜವಂಶ ಆಗಿ, ಅವರ ಸಮಾಜ ಪಿತೃಪ್ರಧಾನ ಆಗಿತ್ತು. ಆದ್ರೆ ರಾಜ ಮನೆತನ ಮಾತ್ರ ಮಾತೃ ಪ್ರಧಾನ ವ್ಯವಸ್ಥೆಯನ್ನ ಹೊಂದಿತ್ತು ಅಂತೇಳಿ. ಅಲ್ಲಿ ತಾಯಿ ಅಥವಾ ರಾಣಿನೇ ಯಜಮಾನಿಕೆ ಆಗಿದ್ಲು ಆ ರಾಜರ ಮನೆಗೆ ಅಂತೇಳಿ ಹೇಳ್ಬೋದು. ಜೊತೆಗೆ ಇವರು ಸ್ತ್ರೀ ಪುರುಷರಿಬ್ರು ಆಭರಣ ಪ್ರಿಯರಾಗಿರ್ತಾರೆ. ಆಮೇಲೆ ತಲೆಗೆ ರೂಮಾಲು ಸುತ್ತಕ್ಕಂಥದ್ದು, ಕಿವಿ ಓಲೆ, ಕೈ ಬಳೆ, ಉಂಗುರ, ಈ ರೀತಿ ಒಟ್ಟು ಆಭರಣಗಳನ್ನು ಇವರಿಬ್ಬರು ಧರಿಸ್ತಾ ಇರ್ತಾರೆ ಅಂತ ಹೇಳ್ಬೋದು. ಸಾರಿ. ಹಾಗಾಗಿ ಇವರ ಕಾಲದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಉತ್ತಮವಾಗಿತ್ತು. ಜೊತೆಗೆ ಇಬ್ಬರು ಕೂಡ ಆಭರಣ ಪ್ರಿಯರಾಗಿದ್ರು ಅಂತೇಳಿ ಹೇಳ್ಬೋದು. ಆಮೇಲೆ ಅವರು ಮನೆ ಉಪಕರಣಗಳನ್ನು ಕೂಡ ಓರಣವಾಗಿ ಇಟ್ಕೊಂಡಿದ್ರು. ಅದ್ರ ಜೊತೆಗೆ ಮನರಂಜನೆ ಇತ್ತು, ಸಂಗೀತ ಇತ್ತು, ಹಾಡುಗಾರಿಕೆ ಇತ್ತು. ಇವೆಲ್ಲವೂ ಕೂಡ
ಅವರ ಒಂದು ಶಿಲ್ಪಗಳಿಂದ ನಮಗೆ ತಿಳಿದು ಬರ್ತೈತಿ ಅಂತ ಹೇಳ್ಬೋದು. ಈ ಅಮರಾವತಿ, ಅಜಂತ, ಕಾರ್ಲೆ ಇಲ್ಲಿರ್ತಕ್ಕಂಥ ಏನು ಶಿಲ್ಪಕಲೆಗಳಿಂದ ಅಥವಾ ಪೇಂಟಿಂಗ್ಸ್ ಲಿಂದ ಅವರ ಒಂದು ಜೀವನದ ಬಗ್ಗೆ ನಮಗೆ ತಿಳಿಯುತ್ತೆ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಬೌದ್ಧ ಮಠಗಳು ಏನಿದ್ವಲ್ಲ ಅವು ವಿದ್ಯಾ ಕೇಂದ್ರಗಳ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು ಅಂತ ಹೇಳ್ಬೋದು. ಒಟ್ಟಾಗಿ ಶಾತವಾಹನರ ಕಾಲದಲ್ಲಿ ಪ್ರಾಕೃತ ಭಾಷೆ ಅತ್ಯಂತ ಜನಪ್ರಿಯತೆಯನ್ನ ಪಡೆದಿತ್ತು ಅಂತ ಹೇಳ್ಬೋದು. ಇನ್ನ ಇದು ಅವರ ಆರ್ಥಿಕ ಸ್ಥಿತಿಗತಿಯನ್ನು ನೋಡೋದಾದ್ರೆ, ಯಾರ್ದು ಶಾತವಾಹನರ ಆರ್ಥಿಕ ಸ್ಥಿತಿಗತಿಯನ್ನು ನೋಡೋದಾದ್ರೆ ಅತ್ಯಂತ ಉತ್ತಮವಾದಂತಹ ಆರ್ಥಿಕ ಸ್ಥಿತಿಗತಿಯನ್ನ ಹೊಂದಿದ್ರು ಅವರು ಅಂತೇಳಿ ಹೇಳ್ಬೋದು. ಮತ್ತೆ ಕೃಷಿ ಅವರ ಒಂದು ವೃತ್ತಿಯಾಗಿತ್ತು. ಸಾಮ್ರಾಜ್ಯದ ಪ್ರಮುಖ ವೃತ್ತಿ ಯಾವ್ದಾಗಿತ್ತಪ್ಪ ಅಂದ್ರೆ ಕೃಷಿ ಅಂತೇಳಿ ಹೇಳ್ಬೋದು. ಆಮೇಲೆ ಭೂ ಕಂದಾಯ ಐತಲ್ಲ ಅವರ ಒಂದು ಮುಖ್ಯವಾದಂತ ವರಮಾನ ಆಗಿತ್ತು ಭೂ ಕಂದಾಯ ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರ ಇಲ್ಲಿ 1/6 ಅಷ್ಟು ಒಟ್ಟು ಆದಾಯದ 1/6 ಅಂದ್ರೆ 1/6 ಭಾಗವನ್ನ ಅವರು ಕಂದಾಯವಾಗಿ ಕೊಡ್ಬೇಕಿತ್ತು ಅಂತೇಳಿ. ಅದು ಧಾನ್ಯಗಳ ರೂಪದಲ್ಲಿ ಆಗಿರ್ಬೋದು ಅಥವಾ ಹಣದ ರೂಪದಲ್ಲಿ ಆದ್ರೂ ಕೂಡ ಅವರು ಇದು ಕಂದಾಯವನ್ನ ಕಟ್ಟಬೇಕಾಗಿತ್ತು ಅಂತೇಳಿ. ಮತ್ತೆ ಇಲ್ಲಿ ವಿಶೇಷವಾಗಿ ಕೃಷ್ಣ ಮತ್ತು ಗೋದಾವರಿ ನದಿ ನೀರನ್ನ ಕೃಷಿಗೆ ಬಳಸ್ತಾ ಇದ್ರು. ಗೋಧಿ, ಭತ್ತ ಅವರ ಒಂದು ಮುಖ್ಯ ಆಹಾರ ಬೆಳೆಗಳಾಗಿದ್ವು. ಮತ್ತೆ ಇಲ್ಲಿ ರಾಜರು ಮಠಗಳಿಗೆ, ಬ್ರಾಹ್ಮಣರಿಗೆ ದಾನಗಳನ್ನು ಕೊಡ್ತಾ ಇದ್ರು, ಭೂಮಿಯನ್ನು ದಾನ ಕೊಡ್ತಾ ಇದ್ರು. ಹಾಗಾಗಿ ಇವರಲ್ಲೇ ಕೂಡ ಉಳಿಗಮಾನ್ಯ ಪದ್ಧತಿ ಅಸ್ತಿತ್ವಕ್ಕೆ ಬಂತು ಅಂತೇಳಿ ಹೇಳ್ಬೋದು. ಹಾಗಾಗಿ ಇವರ ಒಂದು ಮುಖ್ಯವಾದಂತಹ ಆಹಾರ ಬೆಳೆ ಭತ್ತ ಆಗಿತ್ತು. ಭತ್ತವನ್ನು ಅತಿ ಹೆಚ್ಚು ಹೇರಳವಾಗಿ ಬೆಳೀತಾ ಇದ್ರು ಅಂತ ಹೇಳ್ಬೋದು ಕೃಷಿಯಲ್ಲಿ ಅಂತ. ಅದ್ರ ಜೊತೆಗೆ ವ್ಯಾಪಾರ ವಹಿವಾಟು ಇತ್ತು, ವ್ಯಾಪಾರ ವಾಣಿಜ್ಯ ಇತ್ತು, ವಿದೇಶಿ ಜೊತೆಗೆ ವ್ಯಾಪಾರ ವಹಿವಾಟು ಇತ್ತು. ಇವರ ಕಾಲದಲ್ಲಿ ಸಾಕಷ್ಟು ಬಂದರುಗಳ ಅಭಿವೃದ್ಧಿಯನ್ನು ಹೊಂದಿದ್ವು ಅಂತಂದೇಳಿ ನಾವು ನಿನ್ನೆ ಹೇಳ್ತಾ ಇದ್ವಿ. ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಗ್ರಂಥ ಏನೈತಲ್ಲ ಇದು ಶಾತವಾಹನರ ಒಂದು ರೇವು ಪಟ್ಟಣಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ ಅಂತಂದೇಳಿ. ವಿಶೇಷವಾಗಿ ಕರ್ನಾಟಕದಲ್ಲಿ ಬ್ರೋಚು, ಜುನ್ನಾರು, ಕಲ್ಯಾಣ, ಸೋಪಾರು, ಆಮೇಲೆ 3 ರಾಜ್ಯಗಳಲ್ಲಿ ವಿನುಕೊಂಡ, ನರಸಾಲ, ನಾಸಿಕ್, ಧಾನ್ಯ ಕಟಕ, ಕನ್ನೇರಿ, ಭಟ್ಕಳ, ಮಲ್ಪೆ, ಮಂಗಳೂರು, ಕಾರ್ಲೆ, ಬನವಾಸಿ ಇವೆಲ್ಲವೂ ಕೂಡ ಅವರ ಒಂದು ವಾಣಿಜ್ಯ ಕೇಂದ್ರಗಳಾಗಿದ್ವು ಅಂತೇಳಿ ಹೇಳ್ಬೋದು. ಇವುಗಳಲ್ಲಿ ಕೆಲವು ಏನಿದ್ದಾವಲ್ಲ ಭಟ್ಕಳ, ಬ್ರೋಚು, ಕಲ್ಯಾಣ ಇವೇನಿದ್ದಾವಲ್ಲ ಇವು ಬಂದರು ಪಟ್ಟಣಗಳಾಗಿದ್ವು ಅಂತೇಳಿ ಹೇಳ್ತಾರೆ. ಅವರ ಒಂದು ವ್ಯಾಪಾರ ಎತ್ತಿನ ಗಾಡಿಗಳ ಮೂಲಕನೂ ಕೂಡ ನಡೀತಾ ಇತ್ತು ಅಂತೇಳಿ ಹೇಳ್ಬೋದು. ಆಮೇಲೆ ಸಾಕಷ್ಟು ಹೆದ್ದಾರಿಗಳನ್ನು ಕೂಡ ಅವರು ನಿರ್ಮಾಣ ಮಾಡಿದ್ರು ಅಂತೇಳಿ ಹೇಳ್ಬೋದು. ಬಳ್ಳಾರಿಯಿಂದ ಈ ವಿಶೇಷವಾಗಿ ಬಳ್ಳಾರಿಯಿಂದ ಬಂದರುಗಳನ್ನ ಸಂಧಿಸ್ತಕ್ಕಂಥ ಅಥವಾ ಕೂಡಿಸ್ತಕ್ಕಂಥ ರಸ್ತೆಗಳನ್ನು ಕೂಡ ಅವರು ನಿರ್ಮಾಣ ಮಾಡಿದ್ರು. ಬಳ್ಳಾರಿ ಅವರ ಒಂದು ಪ್ರಮುಖವಾದಂತ ವ್ಯಾಪಾರಿ ಕೇಂದ್ರ ಆಗಿತ್ತು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಯಜ್ಞಶ್ರೀ ಶಾತಕರ್ಣಿಯ ನಾಣ್ಯದ ಮೇಲೆ ಈ ಪಟಸ್ತಂಭವುಳ್ಳ ಹಡಗು ಚಿತ್ರವನ್ನ ಅವರು ಮುದ್ರಿಸಿದ್ದಾರೆ. ಹಾಗಾಗಿ ಅವ್ರದ್ದು ನೌಕಾಪಡೆ ಅತ್ಯಂತ ಪ್ರಬಲವಾಗಿತ್ತೇನೋ ಮತ್ತು ವ್ಯಾಪಾರ ವಹಿವಾಟಿನಲ್ಲಿ ಕೂಡ ಅವರು ಸಮುದ್ರ ಸಾರಿಗೆಯನ್ನ ಬಳಸಿಕೊಂಡಿದ್ರು ಅಂತೇಳಿ ಹೇಳ್ಬೋದು. ಜೊತೆಗೆ ಇವರು ಪರ್ಷಿಯಾ, ಆಫ್ರಿಕಾ, ಗ್ರೀಸು, ಯುರೋಪು, ರೋಮು ಈ ಸಾಮ್ರಾಜ್ಯಗಳ ಜೊತೆಗೆ ಕಡಲ ವಾಣಿಜ್ಯವನ್ನ ಹೊಂದಿರ್ತಾರೆ ಅಂತೇಳಿ ಹೇಳ್ಬೋದು. ಇವರು ಇದಕ್ಕೆ ಸಾಕ್ಷಿ ಏನಪ್ಪಾ ಅಂದ್ರೆ ಇಲ್ಲಿ ಧಾರವಾಡ ಡಿಸ್ಟಿಕ್ ಅಕ್ಕಿಆಲೂರು ಇರ್ಬೋದು, ಆಮೇಲೆ ಬನವಾಸಿ ಇರ್ಬೋದು, ಬ್ರಹ್ಮಗಿರಿ, ಚಂದ್ರವಳ್ಳಿ ಇಲ್ಲಿ ರೋಮ್ ಸಾಮ್ರಾಜ್ಯದ ಜೊತೆಗಿನ ವ್ಯಾಪಾರ ವಹಿವಾಟಿಗಾಗಿ ನಡೆದಂತ ಚಿನ್ನದ ನಾಣ್ಯಗಳು ಏನ್ ಸಿಕ್ಕಿದ್ದವಲ್ಲ ಈ ನಾಣ್ಯಗಳು ನಮಗೆ ಏನನ್ನ ಖಚಿತಪಡಿಸ್ತವಪ್ಪ ಅಂದ್ರೆ ಇವರು ವಿದೇಶಿಯರ ಜೊತೆಗೆ ವಾಣಿಜ್ಯ ವ್ಯಾಪಾರವನ್ನ ಮತ್ತು ಈ ಸಮುದ್ರ ವ್ಯಾಪಾರವನ್ನ ಹೊಂದಿದ್ರು ಅನ್ನೋದು ಇದರಿಂದ ಗೊತ್ತಾಗುತ್ತೆ ಅಂತೇಳಿ. ಮತ್ತೆ ಅದ್ರ ಜೊತೆಗೆ ಬ್ರೋಚು, ಕಲ್ಯಾಣ, ಸೋಪಾರಗಳಲ್ಲಿ ಕೂಡ ಇವರ ನಾಣ್ಯಗಳು ನಮಗೆ ಸಿಕ್ಕಿದ್ದಾವೆ ಅಂತಂದೇಳಿ. ಜೊತೆಗೆ ಇಲ್ಲಿ ಪ್ಲಿನಿ ಹೇಳುವ ಪ್ರಕಾರ ರೋಮಿನ ಮಾರುಕಟ್ಟೆಯಲ್ಲಿ ಭಾರತದ ವಸ್ತುಗಳಿಗೆ ದುಪ್ಪಟ್ಟು ಬೆಲೆ ಇತ್ತು, ಅಂದ್ರೆ 2 ಪಟ್ಟು ಬೆಲೆ ಇತ್ತು ಅಂತೇಳಿ ಹೇಳ್ತಾನೆ. ಇಲ್ಲಿ ರೋಮ್ ಮತ್ತು ಶಾತವಾಹನರ ಮಧ್ಯೆ ಅರಬ್ಬರು ಮಧ್ಯವರ್ತಿಗಳಾಗಿ ವ್ಯಾಪಾರ ವಹಿವಾಟನ್ನ ನಡೆಸ್ಕೊಡ್ತಾ ಇದ್ರು ಅಂತೇಳಿ. ಅರಬ್ಬರು ಮಧ್ಯವರ್ತಿಗಳಾಗಿದ್ರು, ಈ ಕಡೆಯಿಂದ ಆ ಕಡೆಗೆ 2 ಕಡೆಗೆ ಅವರು ವ್ಯಾಪಾರವನ್ನ ನೋಡ್ಕೊಳ್ತಾ ಇದ್ರು ಅಂತಂದೇಳಿ ಹೇಳ್ಬೋದು. ಅದ್ರ ಜೊತೆಗೆ ಆಗ್ನೇಯ ಏಷ್ಯಾ ದೇಶಗಳೊಂದಿಗೂ ಕೂಡ ಇವ್ರದ್ದು ವ್ಯಾಪಾರ ಇತ್ತು ಅಂತೇಳಿ. ಚಿನ್ನ, ವಜ್ರ, ಪಚ್ಚೆಕಲ್ಲು, ಆಮೇಲೆ ಬೆಳ್ಳಿ, ಆಭರಣ, ಸಾಂಬಾರ್ ಪದಾರ್ಥಗಳು, ಶ್ರೀಗಂಧ, ಚರ್ಮದ ವಸ್ತುಗಳು, ಏಲಕ್ಕಿ, ದಂತ ಇವೆಲ್ಲವನ್ನ ಅವರು ರಫ್ತು ಮಾಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಆ ಕಡೆಯಿಂದ ಏನ್ ಮಾಡ್ತಾ ಇದ್ರು ಅಂದ್ರೆ ಮದ್ಯ, ಗಾಜು, ತಾಮ್ರ, ಆಮೇಲೆ ಮದಿರೆ,
ಸೀಸ ಮತ್ತು ಕೆಲವು ಬಗೆಯ ಮುಲಾಮುಗಳು, ಆಮೇಲೆ ಪರಿಮಳ ದ್ರವ್ಯಗಳು, ಸೆಂಟ್, ಇವುಗಳನ್ನ ಅವರು ಆ ಕಡೆಯಿಂದ ಆಮದು ಮಾಡ್ಕೊಳ್ತಾ ಇದ್ರು. ಯಾರಿಂದ? ವಿದೇಶಿಯರಿಂದ ಅಂತೇಳಿ ಹೇಳ್ಬೋದು, ಶಾತವಾಹನರು ಅಂತೇಳಿ. ಇಲ್ಲಿ ಪೂರ್ವ ಭಾಗದಲ್ಲಿ ನೋಡಿದಾಗ ಕಾವೇರಿ ಪಟ್ಟಣಂ ಅತ್ಯಂತ ಪ್ರಸಿದ್ಧ ಬಂದರಾಗಿತ್ತು ಅಂತೇಳಿ ಕೂಡ ಹೇಳ್ಬೋದು. ಹಾಗಾಗಿ ರೋಮ್ ಸಾಮ್ರಾಜ್ಯದಿಂದ ವಿಫಲವಾದಂತ ಚಿನ್ನ ಈ ದಕ್ಷಿಣ ಭಾರತದತ್ತ ಹರಿತಾ ಇತ್ತು ಅಂತೇಳಿ ಪ್ಲಿನಿ ಅಭಿಪ್ರಾಯ ಪಡ್ತಾನೆ. ಅಂದ್ರೆ ಪ್ಲಿನಿಯ ಪ್ರಕಾರ ಶಾತವಾಹನರು ರೋಮ್ ಸಾಮ್ರಾಜ್ಯದಿಂದ ಚಿನ್ನವನ್ನ ಆಮದು ಮಾಡಿಕೊಳ್ತಾ ಇದ್ರು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ವರ್ತಕರು, ಏನ್ ದಕ್ಷಿಣ ಭಾರತದ ವರ್ತಕರು ಸಾಂಸ್ಕೃತಿಕ ವಿಸ್ತರಣೆಯಲ್ಲಿ ಕೂಡ ತೊಡಗಿದ್ರು ಅಂತೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಸಾಂಸ್ಕೃತಿಕ ವಿಷಯಗಳು ರವಾನೆ ಆದವು. ಧರ್ಮ ಇರ್ಬೋದು, ಕಲೆ, ವಾಸ್ತುಶಿಲ್ಪ, ಆಮೇಲೆ ಸಾಹಿತ್ಯ, ಇವುಗಳಿಗೆ ಕೂಡ ಇದು ಒಂದು ದಾರಿಯನ್ನ ತೆರೆಯಿತು ಅಂತ ಹೇಳ್ಬೋದು. ಆಮೇಲೆ ಇವರ ಕಾಲದಲ್ಲಿ ವಿಶೇಷವಾಗಿ ಏನು ಶಾತವಾಹನರ ಕಾಲದಲ್ಲಿ 3 ಬಗೆಯ ನಾಣ್ಯಗಳಿದ್ವು. ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು, ತಾಮ್ರ ಮತ್ತು ಸೀಸದ ನಾಣ್ಯಗಳು ಇದ್ವು ಅಂತಂದೇಳಿ. ಇಲ್ಲಿ ದಿನಾರ ಮತ್ತು ಸುವರ್ಣ ಎಂಬ ಚಿನ್ನದ ನಾಣ್ಯಗಳಿದ್ವು. ಕುಶಣ ಮತ್ತು ಕರ್ಷಪಣ ಎಂಬ ಬೆಳ್ಳಿ ನಾಣ್ಯಗಳಿದ್ವು. ಬ್ರಹ್ಮ, ಪಣಗಣ್ಯ ಮತ್ತು ಗದ್ಯಾಣ ಎಂಬ ತಾಮ್ರ ಮತ್ತು ಸೀಸದ ನಾಣ್ಯಗಳಿದ್ವು ಅಂತೇಳಿ. ಹಾಗಾಗಿ ಸೀಸವನ್ನ ನಾಣ್ಯಗಳಿಗೆ ಫಸ್ಟ್ ಬಳಸೋರು ಯಾರಪ್ಪ ಅಂದ್ರೆ ಶಾತವಾಹನರು ಅಂತೇಳಿ ಹೇಳ್ಬೋದು. ಜೊತೆಗೆ ಈ ನಾಣ್ಯಗಳ ಮೇಲೆ ಹಡಗು, ಕುದುರೆ, ಆನೆ, ಸಿಂಹ, ಬಾಣದ ಚಿಹ್ನೆಗಳನ್ನ ಇವರು ಮುದ್ರಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಈ 3 ಬಗೆಯ ನಾಣ್ಯಗಳಿದ್ರು ಕೂಡ ಅತಿ ಹೆಚ್ಚು ಬೆಳ್ಳಿಯ ನಾಣ್ಯಗಳನ್ನ ಚಲಾವಣೆಯಲ್ಲಿ ಇಟ್ಟಿದ್ರು ಅಂತ ಹೇಳ್ಬೋದು, ಬೆಳ್ಳಿಯ ನಾಣ್ಯಗಳನ್ನ. ಮತ್ತೆ ಇನ್ನೊಂದ್ ಏನಪ್ಪಾ ಅನ್ನಂದ್ರ ಇಲ್ಲಿ ಆಂತರಿಕ ವ್ಯಾಪಾರ ಇತ್ತಲ್ಲ, ಆಂತರಿಕ ವ್ಯಾಪಾರದಲ್ಲಿ ವಸ್ತು ವಿನಿಮಯ ಪದ್ಧತಿಯನ್ನು ಅವರು ಜಾಸ್ತಿ ಪ್ರಚಾರ ಪಡಿಸಿದ್ರು ಅಂತ ಹೇಳ್ಬೋದು. ವಸ್ತು ವಿನಿಮಯ ಪದ್ಧತಿ ಅಂದ್ರೆ ಇಲ್ಲಿ ಜಾರ್ಜ್ ಮನಿ ಸಿಸ್ಟಮ್ ಅಥವಾ ಮೊಯಿ ಪದ್ಧತಿ ಅಂತ ಹೇಳ್ತೀವಿ ನಾವು. ನಮ್ಮ ಹತ್ರ ಯಾವ ವಸ್ತು ಇಲ್ಲ ಅವರಿಂದ ಪಡೆದುಕೊಳ್ತಕ್ಕಂಥದ್ದು. ಕಡಾ ಪದ್ಧತಿ ಅಂತ ಗ್ರಾಮೀಣ ಭಾಗದಲ್ಲಿ ಏನ್ ಕರಿತೀವಲ್ಲ, ಆ ವಸ್ತು ವಿನಿಮಯ ಪದ್ಧತಿ ಇತ್ತು. ಅವರ ಹತ್ರ ಇರ್ತಕ್ಕಂಥದ್ದು ನಾವು ಪಡೆದುಕೊಂಡು ನಮ್ಮ ಹತ್ರ ಇರ್ತಕ್ಕಂಥದ್ದು ಅವರಿಗೆ ಕೊಡ್ತಕ್ಕಂಥ ಒಂದು ಪದ್ಧತಿ ಇವರಲ್ಲಿ ಇತ್ತು ಅಂತಂದೇಳಿ. ಅದ್ರ ಜೊತೆಗೆ ಮುಖ್ಯವಾಗಿ ಇಲ್ಲಿ ಶಾತವಾಹನರದ್ದು ಶ್ರೇಣಿಗಳು, ಅವರ ಒಂದು ಆರ್ಥಿಕ ಸ್ಥಿತಿಗತಿಯಲ್ಲಿ ಮುಖ್ಯವಾಗಿ ಶ್ರೇಣಿಗಳು ಹುಟ್ಟಿಕೊಳ್ತವೆ ಅಂತ ಹೇಳ್ಬೋದು. ಇವರ ಆರ್ಥಿಕ ಜೀವನದ ಮೇಲೆ ಗಮನಾರ್ಹವಾದಂತ ಪ್ರಭಾವ ಬೀರಿದಂತ ಈ ಶ್ರೇಣಿಗಳು ಅಥವಾ ಸಂಘಟನೆಗಳು ಏನಪ್ಪಾ ಅನ್ನಂದ್ರ ವರ್ತಕರು ಹಾಗೂ ಕುಶಲಕರ್ಮಿಗಳು, ಕಸಬುದಾರರು ತಮ್ಮ ಒಂದು ಹಿತರಕ್ಷಣೆಗಾಗಿ ಈ ಒಂದು ಶ್ರೇಣಿಗಳನ್ನ ಕಟ್ಟಿಕೊಂಡಿದ್ರು ಅಥವಾ ಸಂಘಗಳನ್ನ ಕಟ್ಟಿಕೊಂಡಿದ್ರು ಅಂತೇಳಿ. ಯಾರ್ಯಾರನ್ನೆಂದ್ರೆ ಕುಶಲಕರ್ಮಿಗಳು, ಕಸುಬುದಾರರು, ವರ್ತಕರು, ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ರೈತರು ತಮ್ಮ ಒಂದು ಸಂಘಗಳನ್ನ ರಚಿಸಿಕೊಂಡಿದ್ರು ಅಂತೇಳಿ. ಈ ಈ ಈ ವೃತ್ತಿ ಸಂಘಗಳನ್ನ ಶ್ರೇಣಿಗಳಂತ ಕರಿತಾ ಇದ್ರು. ಆ ಶ್ರೇಣಿಯ ಮುಖ್ಯಸ್ಥನನ್ನ ಶ್ರೇಷ್ಠಿ ಅಥವಾ ಶೇಟಿ ಅಂತೇಳಿ ಕರಿತಾ ಇದ್ರು ಅಂತೇಳಿ. ಮತ್ತೆ ಅದನ್ನ ನೋಡಿಕೊಳ್ಳಲಿಕ್ಕಾಗಿ ಒಂದು ನಿಗಮ ಸಭೆ ಅಥವಾ ಪುರಭವನ ಇತ್ತು ಅಂತೇಳಿ ಹೇಳ್ಬೋದು. ಈ ಪುರಭವನ ಅವುಗಳ ಒಂದು ಏನು ಸ್ವಾಯತ್ತತೆಯನ್ನ ಕಾಪಾಡ್ತಾ ಇತ್ತು ಅಂತ ಹೇಳ್ಬೋದು. ಮತ್ತೆ ಶ್ರೇಣಿಗಳು ಬ್ಯಾಂಕ್ಗಳ ತರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು, ತಮ್ಮದೇ ಆದಂತ ಕಾನೂನನ್ನು ಕೂಡ ಹೊಂದಿದ್ವು ಅಂತ ಹೇಳ್ಬೋದು. ಇಲ್ಲಿ ಹಣವನ್ನ ಠೇವಣಿಯಾಗಿ ಇಡ್ತಕ್ಕಂಥದ್ದು ಮತ್ತು ರೈತರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು ಅಥವಾ ಕಸುಬುದಾರರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಅದರ ಲಾಭದಲ್ಲಿ ದೇವಾಲಯ ಮತ್ತೆ ಈ ಸಮಾಜಮುಖಿ ಕಾರ್ಯಗಳಿಗೆ, ಧಾರ್ಮಿಕ ಸಂಸ್ಥೆಗಳಿಗೆ ದಾನವನ್ನು ನೀಡ್ತಕ್ಕಂಥ ಕೆಲಸವನ್ನು ಕೂಡ ಈ ಶ್ರೇಣಿಗಳು ಮಾಡ್ತಾ ಇದ್ವು ಅಂತೇಳಿ ಹೇಳ್ಬೋದು. ಅಂದ್ರೆ ಯಾವ್ಯಾವ ಶ್ರೇಣಿಗಳಿದ್ವು ಅಂತ ನೋಡಿದ್ನಾಗ ಏನು ಶಾತವಾಹನರ ಕಾಲದಲ್ಲಿ ಇದ್ದಂತ ಎಲ್ಲಾ ಜಾತಿಯ ಶ್ರೇಣಿಗಳೇನಿದ್ರಲ್ಲ ಅವರೆಲ್ಲರೂ ಕೂಡ ತಮ್ಮದೇ ಆದಂತ ಒಂದು ಕಸಬುದಾರರ ಈ ಸಂಘ ಅಥವಾ ಶ್ರೇಣಿಗಳನ್ನ ರಚಿಸಿಕೊಂಡಿದ್ರು ಅಂತೇಳಿ. ಯಾರ್ಯಾರು ಇಲ್ಲಿ ಬಡಗಿಗಳಿರ್ಬೋದು, ಅಕ್ಕಸಾಲಿಗರಿರ್ಬೋದು, ಗಾಣಿಗರಿರ್ಬೋದು, ತೈಲೋತ್ಪಾದಕರಿರ್ಬೋದು, ಕುಂಬಾರರಿರ್ಬೋದು, ಕಂಬಾರರಿರ್ಬೋದು, ಎಲ್ಲರೂ ಕೂಡ ತಮ್ಮದೇ ಒಂದು ವೃತ್ತಿ ಆಧಾರಿತ ಶ್ರೇಣಿಗಳನ್ನ ರಚಿಸಿಕೊಂಡಿದ್ರು ಅಂತೇಳಿ. ಮತ್ತೆ ಈ ಶ್ರೇಣಿಗಳು ತೂಕ ಇರ್ಬೋದು, ಅಳತೆ ಇರ್ಬೋದು, ನಿಖರತೆ ಇರ್ಬೋದು, ಮಾರಾಟ ಇರ್ಬೋದು, ಎಲ್ಲದರಲ್ಲಿ ಕೂಡ ನೈತಿಕತೆಯನ್ನ ಕಾಪಾಡಿಕೊಂಡಿದ್ವು ಅಂತೇಳಿ ಹೇಳ್ಬೋದು. ಹಾಗಾಗಿ ಸಮಾಜದಲ್ಲಿ ಇವುಗಳ ಮೇಲೆ ವಿಶ್ವಾಸ ಇತ್ತು ಅಂತೇಳಿ ಆರ್.ಸಿ. ಮುಜುಮ್ದಾರ್ ಅವರು ಅಭಿಪ್ರಾಯ ಪಡ್ತಾರೆ ಅಂತೇಳಿ. ಮತ್ತೆ ಇಲ್ಲಿ ವ್ಯವಹಾರ ಪ್ರಾಮಾಣಿಕತೆಯಿಂದ ಕೂಡಿತ್ತು ಅಂತೇಳಿ ಹೇಳ್ಬೋದು. ಇಲ್ಲಂದ್ರೆ ಈ ಶ್ರೇಣಿಗಳಲ್ಲಿ ಜನರು ಬಂಡವಾಳವನ್ನು ಹಾಕ್ತಾ ಇರ್ಲಿಲ್ಲ ಮತ್ತು ಬಡ್ಡಿಯನ್ನು ಪಡಿತಾ ಇರ್ಲಿಲ್ಲ, ಸಾಲವನ್ನು ಪಡಿತಾ ಇರ್ಲಿಲ್ಲ. ಹಾಗಾಗಿ ಈ ಶ್ರೇಣಿಗಳು
ಪ್ರಾಮಾಣಿಕ ವ್ಯವಹಾರದಿಂದ ಕೂಡಿದ್ದರಿಂದ ವಿಶ್ವಾಸವನ್ನು ಗಳಿಸಿದ್ವು ಅಂತೇಳಿ ಆರ್ ಸಿ ಮುಜುಮ್ದಾರ್ ಅವರು ಅಭಿಪ್ರಾಯ ಪಡ್ತಾರೆ. ಅದರ ಜೊತೆಗೆ ಪೈತಾನ, ಬ್ರೋಚು, ಅಮರಾವತಿ, ನಾಗಾರ್ಜುನಕೊಂಡ, ಅರಿಕಾಮೇಡು, ಉರಯೂರು, ಜುನ್ನಾರು, ಬನವಾಸಿ ಪ್ರಮುಖ ನಗರಗಳು ಕೂಡ ಆಗಿದ್ವು, ಶಾತವಾಹನರ ನಗರಗಳು ಕೂಡ ಆಗಿದ್ವು. ಇಲ್ಲಿ ಹೆಚ್ಚಿನ ವ್ಯಾಪಾರ ವಹಿವಾಟು ಕೂಡ ನಡೀತಾ ಇತ್ತು ಅಂತ. ಇನ್ನ ಇವರ ಆರ್ಥಿಕ ಸ್ಥಿತಿಗತಿಯನ್ನು ನೋಡೋದ್ರ ಜೊತೆಗೆ ಇವರ ಒಂದು ಏನು ಸಾಂಸ್ಕೃತಿಕ ಕೊಡುಗೆಗಳಂತ ನೋಡಿದ್ನಾಗ ಇಲ್ಲಿ ವಿಶೇಷವಾಗಿ ಧಾರ್ಮಿಕ ಸ್ಥಿತಿ, ಇವರು ಪರಮ ಸಹಿಷ್ಣರು, ಆದ್ರೂ ಇವರು ಬ್ರಾಹ್ಮಣ ಮತ್ತು ಏನು ನಾವು ವೈಷ್ಣವ ಧರ್ಮ ಅಂತ ಹೇಳ್ತೀವಲ್ಲ ಅದನ್ನ ಜಾಸ್ತಿ ಇವರು ಅನುಸರಿಸ್ತಾ ಇದ್ರು, ಅದರ ಆರಾಧಕರಾಗಿದ್ರು ಅಂತೇಳಿ ಹೇಳ್ಬೋದು. ಎಲ್ಲಾ ಧರ್ಮಗಳಿಗೆ ಇವರು ಆಶ್ರಯ ನೀಡಿದ್ರು. ವಿಶೇಷವಾಗಿ ಬೌದ್ಧ ಧರ್ಮ ಇವರ ಕಾಲದಲ್ಲಿ ಸಾಕಷ್ಟು ಮನ್ನಣೆಯನ್ನು ಪಡಿತಿದೆ ಅಂತೇಳಿ ಹೇಳ್ಬೋದು. ಬೌದ್ಧ ಧರ್ಮಕ್ಕೂ ಇವರು ಸಾಕಷ್ಟು ಮನ್ನಣೆಯನ್ನು ಕೊಡ್ತಾರೆ. ಅದ್ರ ಜೊತೆಗೆ ಶೈವ, ಬ್ರಾಹ್ಮಣ, ವೈಷ್ಣವ, ಜೈನ ಧರ್ಮಗಳಿಗೂ ಕೂಡ ಆಶ್ರಯ ನೀಡಿರ್ತಾರೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಏನಪ್ಪಾ ಅನ್ನಂದ್ರೆ ಶಾತವಾಹನರ ಅರಸರು ವೈದಿಕ ಏನು ಮತವನ್ನ ಆರಾಧಿಸುವವರಾಗಿದ್ರು ಅಂತೇಳಿ ಹೇಳ್ಬೋದು. ಬಹಳಷ್ಟು ಅರಸರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ರು ಅಂತೇಳಿ. ಅವರು ವಿಶೇಷವಾಗಿ ಬ್ರಾಹ್ಮಣ ಜಾತಿಗೆ ಸೇರಿದವರಾಗಿದ್ರು ಮತ್ತು ಬ್ರಾಹ್ಮಣ ಸಂರಕ್ಷಕರಂತೇಳಿ ಕೂಡ ಕರೆಸಿಕೊಂಡಿದ್ದಾರೆ ಅಂತೇಳಿ. ಇಲ್ಲಿ ನಾಸಿಕ್ ಶಾಸನ ಕೂಡ ಗೌತಮಿ ಪುತ್ರ ಶಾತಕರ್ಣಿಯನ್ನ ಏಕ ಬ್ರಾಹ್ಮಣ ಅಂತೇಳಿ ಕರೆದಿದೆ ಅಂತೇಳಿ. ಮತ್ತೆ ಇಲ್ಲಿ ರಾಜ ರಾಣಿಯರು ಅವರ ಕುಮಾರರು ಬ್ರಾಹ್ಮಣ ಮತಕ್ಕೆ ಸಾಕಷ್ಟು ಪೋಷಣೆಯನ್ನು ನೀಡ್ತಾ ಇದ್ರು. ಅಶ್ವಮೇಧ, ರಾಜಸೂಯ ಯಾಗಗಳನ್ನು ಮಾಡ್ತಾ ಇದ್ರು. ಆಮೇಲೆ ಇಲ್ಲಿ 1ನೇ ಶಾತಕರ್ಣಿ ಮತ್ತೆ 2ನೇ ಶಾತಕರ್ಣಿ ಇಬ್ರು ಕೂಡ ಈ 2 ಯಾಗಗಳನ್ನ ಮಾಡಿದ್ದಾರೆ ಅಂತೇಳಿ. ಆಮೇಲೆ ಬ್ರಾಹ್ಮಣರಿಗೆ ಹಣ, ಭೂಮಿ, ಬೆಳ್ಳಿ ರೂಪದಲ್ಲಿ ಸಾಕಷ್ಟು ದಾನವನ್ನ ಕೊಡ್ತಾ ಇದ್ರು ಅಂತೇಳಿ ನಾನಘಾಟ್ ಶಾಸನ ತಿಳಿಸುತ್ತೆ ಅಂತೇಳಿ. ಜೊತೆಗೆ ಗೋದಾನವನ್ನು ಕೂಡ ಇವರು ಮಾಡ್ತಾ ಇದ್ರು ಅಂತೇಳಿ. ಗೋದಾನ ಮಾಡಿ 20 ಯಜ್ಞಗಳನ್ನ ಇವರು ಆಚರಿಸಿದ್ರು ಅಂತೇಳಿ ನಾನಘಾಟ್ ಶಾಸನ ತಿಳಿಸುತ್ತೆ ಅಂತೇಳಿ. ಅಂದ್ರೆ ವಿಶೇಷವಾಗಿ ಬ್ರಾಹ್ಮಣರಿಗೆ ಸಾಕಷ್ಟು ಉದಾರವಾಗಿ ದಾನವನ್ನ ನೀಡಿದ್ರು ಅಂತೇಳಿ. ಮತ್ತು ಅವರ ಒಂದು ವಿದ್ಯಾರ್ಜನೆಗೆ ಅಂತೇಳಿ ಅಗ್ರಹಾರವನ್ನು ಸ್ಥಾಪಿಸಿ ಕೊಡ್ತಾರೆ, ಅದಕ್ಕೆ ಸಾಕಷ್ಟು ಭೂಮಿಯನ್ನು ನೀಡ್ತಾರೆ ಅಂತೇಳಿ ಹೇಳ್ಬೋದು. ಮತ್ತು ಅವರ ಕಾಲದಲ್ಲಿ ಈ ವೇದಗಳು, ಉಪನಿಷತ್ತುಗಳು ಹಾಗಾಗಿ ಇವರ ಕಾಲದಲ್ಲಿ ಇವೆಲ್ಲವೂ ಅಸ್ತಿತ್ವದಲ್ಲಿದ್ವು. ಪುರಾಣಗಳು, ಮಹಾಕಾವ್ಯಗಳು, ಆಮೇಲೆ ವರುಣ, ಇಂದ್ರ, ಕುಬೇರ, ನಾಗದೇವರು, ಆಮೇಲೆ ಗಣೇಶ, ಸೂರ್ಯನ ಆರಾಧನೆ, ವೃಕ್ಷ ದೇವತೆ, ಸ್ತ್ರೀ ದೇವತೆ, ಲಿಂಗ, ಶಿವ, ವಿಷ್ಣು, ಇವು ಎಲ್ಲಾ ದೇವರನ್ನು ಕೂಡ ಅವರು ಆರಾಧಿಸ್ತಾ ಇದ್ರು. ವಾಸುದೇವನನ್ನು ಕೂಡ ಆರಾಧಿಸ್ತಾ ಇದ್ರು ಅಥವಾ ಪೂಜಿಸ್ತಾ ಇದ್ರು ಅಂತ ಹೇಳ್ಬೋದು. ಮತ್ತೆ ಇವರ ಒಂದು ಏನು ಆಚರಣೆಗಳಲ್ಲಿ ಪ್ರಾಣಿ ಬಲಿ ಇತ್ತು, ಮದ್ಯಪಾನ ಆಚರಣೆ ಇಲ್ಲಿತ್ತು ಅಂತೇಳಿ ಹೇಳ್ಬೋದು. ಹಾಗಾಗಿ ಶಾತವಾಹನರ ಕಾಲದಲ್ಲಿ ವಿಶೇಷವಾಗಿ ಭಾಗವತ ಪಂಥ ಏನೈತಲ್ಲ ಅದು ಜನಪ್ರಿಯತೆಯನ್ನು ಪಡೆಯಿತು ಅಂತೇಳಿ ಹೇಳ್ಬೋದು. ಇಲ್ಲಿ ವಿದೇಶಿಯರಾದಂತ ಏನು ಶಕರ್ ಇದ್ರಲ್ಲ, ಶಕರು, ಯವನರು, ಪಹಲವರು ಬ್ರಾಹ್ಮಣ ಇಲ್ಲ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಅವರು ಭಾರತೀಯರಾದ್ರು ಅಂತೇಳಿ ಹೇಳ್ಬೋದು. ಮತ್ತು ಇವರ ಒಂದು ಕಾಲದಲ್ಲಿ ಮಾತೃದೇವತೆ ಆರಾಧನೆ ಕೂಡ ಅಸ್ತಿತ್ವದಲ್ಲಿತ್ತು ಅಂತೇಳಿ ಹೇಳ್ಬೋದು. ಹಾಗಾಗಿ ವಿಶೇಷವಾಗಿ ಶಾತವಾಹನರು ಧಾರ್ಮಿಕವಾಗಿ ಸಹಿಷ್ಣುಗಳಾಗಿದ್ರು ಕೂಡ ವೈಷ್ಣವ ಧರ್ಮ ಅಥವಾ ಭಾಗವತ ಧರ್ಮ ಅಥವಾ ಬ್ರಾಹ್ಮಣ ಧರ್ಮಕ್ಕೆ ಜಾಸ್ತಿ ಏನು ಅವರ ಕಾಲದಲ್ಲಿ ಪ್ರಾಶಸ್ತ್ಯ ಸಿಕ್ತು ಅಂತೇಳಿ ಹೇಳ್ಬೋದು. ಬೌದ್ಧ ಧರ್ಮಕ್ಕೂ ಸಿಕ್ತು, ಆದ್ರೆ ಸ್ವತಃ ಅರಸರು ಬ್ರಾಹ್ಮಣರಾಗಿದ್ದರಿಂದ ಬ್ರಾಹ್ಮಣ ಸಮುದಾಯಕ್ಕೆ ಜಾಸ್ತಿ ಮನ್ನಣೆ ಕೂಡ ಇತ್ತು ಅಂತೇಳಿ. ಇನ್ನ ಇದರ ಜೊತೆಗೆ ಶೈವ ಮತ್ತು ವೈಷ್ಣವ ಪಂಥಗಳು ಕೂಡ ಇವು ಬೆಳೆದು ಬರ್ತವೆ. ಇಲ್ಲಿ ಶಿವನನ್ನು ಆರಾಧಿಸುವವರು ಇದ್ರು, ವಿಷ್ಣುವನನ್ನ ಆರಾಧಿಸುವವರು ಇದ್ರು, ಆಮೇಲೆ ನಂದಿ, ಗಣೇಶ ಇವರನ್ನು ಕೂಡ ಆರಾಧಿಸ್ತಕ್ಕಂಥವ್ರು ಕೂಡ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಬೌದ್ಧ ಧರ್ಮ ವಿಶೇಷವಾಗಿ ಮೌರ್ಯರ ಕಾಲದಲ್ಲಿ ಸಿಕ್ಕಷ್ಟು ಮಾನ್ಯತೆ ಬೌದ್ಧ ಧರ್ಮಕ್ಕೂ ಕೂಡ ಸಿಗುತ್ತೆ ಸಮಾನವಾಗಿ. ಬ್ರಾಹ್ಮಣ ಮತ್ತು ಬೌದ್ಧ ಧರ್ಮ ಎರಡಕ್ಕೂ ಕೂಡ ಇಲ್ಲಿ ಬ್ರಾಹ್ಮಣ ಜಾತಿ ಅದು ವೈದಿಕ ಧರ್ಮ, ಇಲ್ಲಿ ಬೌದ್ಧ ಧರ್ಮ ವಿಶೇಷವಾಗಿ ಮನ್ನಣೆಯನ್ನ ಪಡೀತು ಅಂತೇಳಿ ಹೇಳ್ಬೋದು. ಬಹಳಷ್ಟು ರಾಜರಾಣಿಯರು ಬೌದ್ಧ ಸಂಘಗಳಿಗೆ ದಾನವನ್ನು ಕೊಡ್ತಾರೆ. ಮಹಾಯಾನ ಬೌದ್ಧ ಪಂಥ ಜನಪ್ರಿಯತೆಯನ್ನ ಪಡೆದುಕೊಳ್ತೈತಿ. ಮತ್ತು ಬುದ್ಧನ ನೆನಪಿಗಾಗಿ ಸಾಕಷ್ಟು ಸ್ತೂಪಗಳನ್ನ, ಗುಹಾಲಯಗಳನ್ನ, ಚೈತ್ಯಗಳನ್ನ ಇವರು ನಿರ್ಮಿಸ್ತಾರೆ ಅಂತೇಳಿ ಹೇಳ್ಬೋದು.
ವಿಶೇಷವಾಗಿ ಚೈತ್ಯಗಳು ಕಾರ್ಲೆ, ಕನ್ನೇರಿ, ನಾಸಿಕ್, ನಾಗಾರ್ಜುನಕೊಂಡ, ಬೇಡ್ಸ್, ಆಮೇಲೆ ಗೋಲಿ, ಈ ಎಲ್ಲಾ ಪ್ರದೇಶಗಳಲ್ಲಿ ಇವರು ಬಟ್ರಿಪೋಲು, ಇವೆಲ್ಲ ಅಮರಾವತಿ, ಇಲ್ಲೆಲ್ಲ ಕಡೆಗೆ ಸ್ತೂಪಗಳನ್ನ ಇವರು ನಿರ್ಮಾಣ ಮಾಡ್ತಾರೆ ಅಂತೇಳಿ ಹೇಳ್ಬೋದು. ಗೌತಮಿ ಪುತ್ರ ಶಾತಕರ್ಣಿ ವಿಶೇಷವಾಗಿ ಬೌದ್ಧರಿಗೆ ಕೂಡ ಸಾಕಷ್ಟು ದಾನ ದತ್ತಿಗಳನ್ನ ನೀಡಿದ, ಅವನ ತಾಯಿ ಕೂಡ ನೀಡ್ತಾಳೆ ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಗೌತಮಿ ಬಾಳಶ್ರೀ ಇದ್ದಾಳಲ್ಲ, ಒಂದು ಚೈತ್ಯವನ್ನು ಕೂಡ ನಿರ್ಮಾಣ ಮಾಡಿ ಕೊಡ್ತಾಳೆ ಯಾಕೆ ಅಂತೇಳಿ, ಒಂದು ಚೈತ್ಯ. ಅದರ ಜೊತೆಗೆ ಇಲ್ಲಿ ಮಹಾಸಂಘಿಕ ಬೌದ್ಧ ಪಂಥ ಏನೈತಲ್ಲ ಅದು ಜನಪ್ರಿಯತೆಯನ್ನ ಪಡೆದುಕೊಂತು ಅಂತೇಳಿ ಹೇಳ್ಬೋದು. ಆಮೇಲೆ ಇಲ್ಲಿ ಗೌತಮಿ ಬಾಳಶ್ರೀಯ ಶಾಸನದ ಪ್ರಕಾರ, ನಾಸಿಕ್ ಶಾಸನದ ಪ್ರಕಾರ 2 ಗುಹೆಗಳನ್ನ ಭದ್ರಾಯನ ಬೌದ್ಧರಿಗೂ ಮತ್ತು ವಸಿಷ್ಠ ಇದು ಇನ್ನೊಂದು ಕಾರ್ಲೆ ಗುಹೆಯನ್ನ ಮಹಾಸಂಘಿಕರಿಗಾಗಿ ನಿರ್ಮಿಸಿದ್ರು ಅಂತ ಹೇಳ್ತಾರೆ. 2 ಗುಹೆಗಳನ್ನ ಈಕಿನೇ ನಿರ್ಮಾಣ ಮಾಡ್ತಾಳೆ. ಆಮೇಲೆ ವಸಿಷ್ಠ ಪುತ್ರ ಪುಲ್ಮಾಯಿ ಕಾರ್ಲೆ ಗುಹೆಯನ್ನ ನಿರ್ಮಾಣ ಮಾಡಿ ಕೊಡ್ತಾನೆ ಅಂತ ಹೇಳ್ಬೋದು. ಮತ್ತೆ ಅಸಂಖ್ಯಾತ ಭಿಕ್ಷುಕ ಭಿಕ್ಷುಣಿಯರಿಗೆ ಇವರು ಆಶ್ರಯವನ್ನ ನೀಡಿದ್ರು ಅಂತ ಹೇಳ್ಬೋದು. ಇವರ ಕಾಲದಲ್ಲಿ ಮಹಾಯಾನ ಬೌದ್ಧ ಪಂಥ ಸಾಕಷ್ಟು ಪ್ರಚಾರವನ್ನ ಪಡೆಯಿತು ಅಂತ ಹೇಳ್ಬೋದು. ಮತ್ತೆ ಈ ಏನು ನಾಗಾರ್ಜುನ ಇದ್ದನಲ್ಲ, ಇವನು ಮಹಾಯಾನ ಬೌದ್ಧ ಸಂಘದ ಸ್ಥಾಪಕನಾಗಿರ್ತಾನೆ, ಶಾತವಾಹನರ ಸಮಕಾಲೀನನಾಗಿರ್ತಾನೆ ಅಂತೇಳಿ. ಯಾರು? ನಾಗಾರ್ಜುನ. ಅದ್ರ ಜೊತೆಗೆ ಜೈನ ಧರ್ಮ ಕೂಡ ಅಸ್ತಿತ್ವದಲ್ಲಿರ್ತೈತಿ, ಅದಕ್ಕೂ ಸಾಕಷ್ಟು ಮಾನ್ಯತೆ ಸಿಗ್ತೈತಿ. ಈ ಶಾತವಾಹನರ ಕಾಲಕ್ಕಿಂತ ಮುಂಚೆನೆ ಕರ್ನಾಟಕದಲ್ಲಿ ಜೈನ ಧರ್ಮ ಇತ್ತಲ್ಲ, ಹಾಗಾಗಿ ಅವರು ಜೈನ ಧರ್ಮವನ್ನು ಕೂಡ ಪೋಷಣೆ ಮಾಡ್ತಾರೆ ಅಂತೇಳಿ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಇವರು ಅನೇಕ ಜೈನ ಪಂಡಿತರಿಗೆ ಆಶ್ರಯ ನೀಡಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ದಿಗಂಬರ ಪಂಥದ ಪ್ರಸಿದ್ಧ ಗುರುವಾಗಿದ್ದ ಕುಂದಾಚಾರ್ಯ ಇದ್ದಾನಲ್ಲ, ಶಾತವಾಹನರ ರಾಜಗುರು ಆಗಿರ್ತಾನೆ. ಇವನಿಗೆ ತಮ್ಮ ಆಸ್ಥಾನದಲ್ಲಿ ಆಶ್ರಯ ನೀಡಿರ್ತಾರೆ ಅಂತ ಹೇಳ್ಬೋದು. ಮತ್ತು ಇವರ ಒಂದು ಏನು ಪ್ರೋತ್ಸಾಹದಿಂದಾಗಿ ಮಾಳ್ವ ಮತ್ತು ಕಳಿಂಗ ಪ್ರದೇಶಗಳಲ್ಲಿ ಸಾಕಷ್ಟು ಜೈನರು ಕೂಡ ನೆಲೆಸಿದ್ದರು ಅಂತ ಹೇಳ್ಬೋದು. ಈ ಗೌತಮಿ ಬಾಳಶ್ರೀ ಸ್ವತಃ ಜೈನಳಾಗಿರ್ತಾಳೆ, ಮಗ ಬ್ರಾಹ್ಮಣನಾಗಿರ್ತಾನೆ, ಬಾಳಶ್ರೀ ಜೈನಳಾಗಿರ್ತಾಳೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಮಾಳ್ವ, ಕಳಿಂಗ, ಉದಯಗಿರಿ ಇಲ್ಲಿ ಜೈನರಿಗಾಗಿ ಗುಹಾಲಯಗಳನ್ನು ಕೂಡ ಕಟ್ಟಿಸಿ ಕೊಡ್ತಾರೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಗುಹಾಲಯಗಳ ಹೊರಿಸಿಕೊಡ್ತಾರೆ, ಕಟ್ಟಿಸಂಗಿಲ್ಲ, ಹೊರಿಸಿಕೊಡ್ತಾರೆ ಅಂತೇಳಿ. ಮತ್ತೆ ಇನ್ನೊಂದು ವಿಶೇಷವಾಗಿ ಇವ್ರದ್ದು ಧರ್ಮವನ್ನು ನೋಡಿದ್ವಿ. ಇನ್ನು ಇವರ ಕಾಲದ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಅಂತ ನೋಡಿದಾಗ ಸಾಹಿತ್ಯ ನಾವು ಸ್ವತಃ ಹಾಲಂದ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ವಿ. ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗಳು ಇವರ ಕಾಲದಲ್ಲಿ ಪೋಷಣೆಯಲ್ಲಿರ್ತವೆ. ವಿಶೇಷವಾಗಿ ಪ್ರಾಕೃತ ಭಾಷೆಗೆ ಸಾಕಷ್ಟು ಏನು ರಾಜ ಮರ್ಯಾದೆ ಇತ್ತು, ರಾಜ ಭಾಷೆ ಆಗಿತ್ತದು ಪ್ರಾಕೃತ ಭಾಷೆ. ಅವರ ಶಾಸನಗಳಲ್ಲಿ, ಲಿಪಿಗಳಲ್ಲಿ ಏನ ಇತ್ತಪ್ಪ ಅನ್ನಂದ್ರ ಪ್ರಾಕೃತ ಭಾಷೆ ಇತ್ತು ಅಂತೇಳಿ ಹೇಳ್ಬೋದು. ಇಲ್ಲಿ ಜೈನ ಪಂಡಿತನಾದಂತ ಕುಂದಾಚಾರ್ಯ ಏನಿದ್ದಾನಲ್ಲ, ಅವನು ಪ್ರಭೃತ ಸಾರ, ರಾಯನ ಸಾರ, ಸಮಯ ಸಾರ, ಪ್ರವಚನ ಸಾರ ಮತ್ತು ದ್ವಾದಶಾನುಪ್ರೇಕ್ಷೆ ಎಂಬ ಕೃತಿಗಳನ್ನ ರಚಿಸ್ತಾನೆ ಅಂತೇಳಿ. ಕುಂದಾಚಾರ್ಯ ಶಾತವಾಹನರ ಗುರು ಆಗಿದ್ದಂತ ಜೈನ ಮುನಿ ಕುಂದಾಚಾರ್ಯ ಸಾಕಷ್ಟು ಕೃತಿಗಳನ್ನ ರಚಿಸ್ತಾನೆ ಅಂತೇಳಿ. ಯಾವ್ಯಾವಂದ್ರ ಸಮಯ ಸಾರ, ರಾಯನ ಸಾರ, ಪ್ರಭೃತ ಸಾರ, ಪ್ರವಚನ ಸಾರ ಮತ್ತು ದ್ವಾದಶಾನುಪ್ರೇಕ್ಷ ಎಂಬ ಕೃತಿಗಳನ್ನ ರಚಿಸ್ತಾನೆ ಅಂತೇಳಿ. ಅದ್ರ ಜೊತೆಗೆ ಸ್ವತಃ ರಾಜನಾಗಿದ್ದಂತ ಹಾಲನ್ನು ಕೂಡ ಪ್ರಾಕೃತ ಭಾಷೆಯಲ್ಲಿ ಶೃಂಗಾರ ಕಾವ್ಯ ಗಾತ ಸಪ್ತಸತಿಯನ್ನ ರಚಿಸ್ತಾನೆ ಅಂತೇಳಿ. ಅದರಲ್ಲಿ ನಾವು ನಿನ್ನೆ ಚರ್ಚೆ ಮಾಡಿದ್ವಿ, 700 ಶ್ಲೋಕಗಳಿದ್ವು ಅಂತೇಳಿ. ಅದ್ರ ಜೊತೆಗೆ ನಿನ್ನೆ ಮತ್ತೆ ಇನ್ನೊಂದು ನೇಮಿಚಂದ್ರನ ಲೀಲಾವತಿ ಪರಿಣಾಮವನ್ನು ಕೂಡ ನಾವು ನೋಡಿದ್ವಿ ಅಂತೇಳಿ ಹೇಳ್ಬೋದು. ಆಮೇಲೆ ಈ ಏನು ಹಾಲನ ಒಂದು ಕೃತಿ ಐತಲ್ಲ, ಇದು ಲೀಲಾವತಿ ಕೃತಿ ಪ್ರಕಾರ ಹಾಲ ಸಿಲೋನಿನ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡ ಅಂತೇಳಿ ನಾವು ನಿನ್ನೆ ಅಧ್ಯಯನ ಮಾಡಿದ್ವಿ ಅಂತೇಳಿ. ಜೊತೆಗೆ ಇಲ್ಲಿ ಗುಣಾಢ್ಯನು ಬರೆದಂತ ಬೃಹತ್ ಕಥಾ ಇರ್ಬೋದು. ಆಮೇಲೆ ನಾಗಾರ್ಜುನನು ಸಂಸ್ಕೃತದಲ್ಲಿ ಶತಸಹಸ್ರಿಕ ಮತ್ತು ಮಾಧ್ಯಮಿಕ ಸೂತ್ರಗಳನ್ನ ರಚಿಸಿದ ಅಂತೇಳಿ. ನಾಗಾರ್ಜುನ ಶಾತವಾಹನರ ಸಮಕಾಲೀನ ಸಾಹಿತ್ಯಕಾರ ಆಗಿರ್ತಾನೆ. ಇವನು ಮಹಾಯಾನ ಬೌದ್ಧ ಸಂಘದ ಸ್ಥಾಪಕ ಆಗಿರ್ತಾನೆ. ಇವನು ರಚಿಸಿದಂತ ಸಂಸ್ಕೃತದ ಕೃತಿಗಳಪ್ಪ ಅಂದ್ರ ಶತಸಹಸ್ರಿಕ ಮತ್ತು ಮಾಧ್ಯಮಿಕ ಸೂತ್ರ ಅಂತೇಳಿ ಹೇಳ್ಬೋದು. ಆಮೇಲೆ
ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಪಾಣಿನಿಯ ವ್ಯಾಕರಣವನ್ನು ಸಡಿಲಗೊಳಿಸಿದಂತ ಸರ್ವವರ್ಮ ಅಂತಕ್ಕಂಥ ಮತ್ತೊಬ್ಬ ಸಾಹಿತ್ಯಕಾರ ಇರ್ತಾನೆ. ಇವನು ಕಾತಂತ್ರ ಎಂಬ ಸಂಸ್ಕೃತ ವ್ಯಾಕರಣ ಗ್ರಂಥವನ್ನ ರಚಿಸ್ತಾನೆ ಅಂತೇಳಿ. ಅಂದ್ರೆ ಪಾಣಿನಿಯ ಗ್ರಂಥದ ಮೇಲೆ ಇವನು ಇದು ವಿಮರ್ಶೆ ಮಾಡ್ತಾನೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕ್ಷೇಮೇಂದ್ರನ ಕಥಾ ಸರಿತ್ ಸಾಗರ ಕೂಡ ಇದೇ ಕಾಲಾವಧಿಯ ಒಂದು ಕೃತಿ ಅಂತೇಳಿ ಹೇಳ್ಬೋದು. ಹೀಗಾಗಿ ಇವರ ಕಾಲದಲ್ಲಿ ಸಾಕಷ್ಟು ಸಾಹಿತ್ಯಿಕ ಕೃತಿಗಳು ಕೂಡ ರಚನೆ ಆಗ್ತವೆ. ಇಲ್ಲಿ ವಿಶೇಷವಾಗಿ ಪ್ರಾಕೃತ ಮತ್ತು ಸಂಸ್ಕೃತ ಎರಡೂ ಭಾಷೆಗಳು ಏನಪ್ಪಾ ಅಂದ್ರೆ ಅಭಿವೃದ್ಧಿಯನ್ನು ಕಾಣ್ತವೆ ಅಂತ ಹೇಳ್ಬೋದು. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಬಂದತ್ನ್ಯಾಗ ಶಾತವಾಹನರು ಸಾಕಷ್ಟು ಕಲೆಯ ಆರಾಧಕರಾಗಿರ್ತಾರೆ, ತಮ್ಮದೇ ಅಂತ ಕೊಡುಗೆಗಳನ್ನ ನೀಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಈ ಬೌದ್ಧ ವಾಸ್ತುಶಿಲ್ಪವನ್ನ ಪೋಷಿಸಿ ಬೆಳೆಸಿದ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅಂದ್ರೆ ಶಾತವಾಹನರಿಗೆ ಅಂತೇಳಿ. ಅಂದ್ರೆ ಆಲ್ರೆಡಿ ಉತ್ತರ ಭಾರತದಲ್ಲಿ ಏನು ಗಾಂಧಾರ ಕಲೆ ಎಲ್ಲ ಅಭಿವೃದ್ಧಿ ಹೊಂದಿತ್ತಲ್ಲ, ಆಮೇಲೆ ಮೌರ್ಯರ ಕಾಲದಲ್ಲಿ ಬುದ್ಧನ ಕೃತಿಗಳನ್ನ ಇಟ್ಟುಕೊಂಡು ಏನು ರಚನೆ ಆಗಿರ್ತಕ್ಕಂಥ ಕಲೆಯನ್ನ ದಕ್ಷಿಣ ಭಾರತದಲ್ಲಿ ಇವರು ಪರಿಚಯಿಸ್ತಾರೆ ಅಂತೇಳಿ ಹೇಳ್ಬೋದು. ಮತ್ತೆ ಬೌದ್ಧ ವಾಸ್ತುಶಿಲ್ಪವನ್ನ ಪೋಷಿಸ್ತಾರೆ ಅಂತೇಳಿ ಹೇಳ್ಬೋದು. ಕಾರ್ಲೆ, ಕನ್ನೇರಿ, ಆಮೇಲೆ ಅಜಂತ, ಆಮೇಲೆ ಬೇಡ್ಸಾ, ನಾಸಿಕ್, ಪೈಠಾನು, ತಗಾರ, ಬಟ್ರಿಪೋಲು, ಜಗ್ಗಯ್ಯಪೇಟೆ, ಘಂಟಸಾಲ ಇಲ್ಲೆಲ್ಲಲ್ಲಿ ಕೂಡ ಇವರು ವಿಶೇಷವಾದಂತ ಕಲಾ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲೆಲ್ಲಾ ಕಡೆಗೆ ವಾಸ್ತುಶಿಲ್ಪ ಇವ್ರದ್ದು ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದಿತು ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಚೈತ್ಯಗಳನ್ನ ನಿರ್ಮಾಣ ಮಾಡ್ತಾರೆ. ಬುದ್ಧನನ್ನು ಪೂಜಿಸ್ತಕ್ಕಂಥ ಪ್ರಾರ್ಥನಾ ಸಭಾಂಗಣಗಳು ಇವು ಚೈತ್ಯಗಳು. ಹಾಗಾಗಿ ಇವು ಕ್ರಿಸ್ತಪೂರ್ವ 200ರಿಂದಲೇ ಕಲ್ಲಿನಲ್ಲಿ ಕೊರೆದು ನಿರ್ಮಿಸ್ತಾರೆ ಅಂತೇಳಿ ಹೇಳ್ಬೋದು. ಈ ಚೈತ್ಯಗಳೇನಪ್ಪಾ ಅಂದ್ರೆ ವಿಶಾಲವಾದಂತ ಕಂಬಗಳಿಂದ ಕೂಡಿದಂತ ಸಭಾಂಗಣವನ್ನು ಹೊಂದಿರ್ತವೆ, ಆಮೇಲೆ ಶಿಲಾ ಸ್ತೂಪಿಕೆಯನ್ನು ಹೊಂದಿರ್ತವೆ. ಹಾಗಾಗಿ ಶಾತವಾಹನರಿಂದ ನಿರ್ಮಾಣವಾದಂತ ಚೈತ್ಯಗಳು ಏನು ಅಜಂತ, ಕನ್ನೇರಿ, ಜುನ್ನಾರು, ಕಾರ್ಲೆ, ಆಮೇಲೆ ಪೀಟಲ್ ಕೋರ್ಗಳಲ್ಲಿ ಇದ್ದಾವೆ ಅಂತ ಹೇಳ್ಬೋದು. ವಿಶೇಷವಾಗಿ ಕಾರ್ಲೆ ಐತಲ್ಲ, ಈ ಕಾರ್ಲೆ ನಗರದಲ್ಲಿ ಇದ್ದಂತ ಚೈತ್ಯ ಭಾರತದಲ್ಲಿ ಅತ್ಯಂತ ಸುಂದರವಾದಂತ ಪ್ರಸಿದ್ಧವಾದಂತ ಚೈತ್ಯ ಅಂತೇಳಿ ಹೇಳ್ಬೋದು. ಇದನ್ನ ಕ್ರಿಸ್ತ ಪೂರ್ವ 1ನೇ ಶತಮಾನದಲ್ಲಿ ರಚಿಸಿದ್ರು ಅಂತೇಳಿ ಹೇಳ್ಬೋದು. ಯಾವುದು ಈ ಕಾರ್ಲೆ ಚೈತ್ಯವನ್ನ. ಇದು ಒಂದೇ ಶಿಲಾಕೃತಿಯಲ್ಲಿ ಕೆತ್ತಿದಂತ ಒಂದು ಚೈತ್ಯ ಆಗಿದೆ ಅಂತೇಳಿ ಹೇಳ್ಬೋದು. ಆಮೇಲೆ ಇದು 3 ಮಹಾದ್ವಾರಗಳಿಂದ ಕೂಡಿದ್ದು ಒಟ್ಟು 37 ಕಂಬಗಳಿಂದ ಕೂಡಿದೆ ಅಂತೇಳಿ ಹೇಳ್ಬೋದು. ಈ ಚೈತ್ಯದ ಮೇಲೆ ಆನೆ ಶಿಲ್ಪಕೃತಿಯನ್ನ ನಿರ್ಮಿಸಲಾಗಿದೆ ಅಂತ ಹೇಳ್ಬೋದು. ಆಮೇಲೆ ಇದನ್ನ ನಿರ್ಮಿಸಿದವನು ವೈಜಯಂತಿ ಎಂಬ ಶಿಲ್ಪಿ. ಇದು ಎಕ್ಸಾಕ್ಟ್ ಆಗಿ ಕ್ರಿಸ್ತಶಕ 125ರಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಇದು ಎಲ್ಲಾ ಚೈತ್ಯಗಳಿಗಿಂತ ಅತ್ಯಂತ ಸುಂದರವಾದಂತ ಚೈತ್ಯವನ್ನ ಸುಂದರವಾಗಿದೆ ಅಂತ ಹೇಳ್ಬೋದು. ಇನ್ನು ಅದೇ ತರ ವಿಹಾರಗಳನ್ನ ನಿರ್ಮಿಸಿ ಕೊಡ್ತಾರೆ ಬೌದ್ಧ ಭಿಕ್ಕುಗಳು ವಾಸ ಮಾಡ್ಲಿಕ್ಕೆ. ಅಜಂತದ 12ನೇ ಗುಹೆ ಐತಲ್ಲ, ಏಕಾಂತಸ್ತಿನ ಅತ್ಯಂತ ಪ್ರಾಚೀನ ವಿಹಾರ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ನಾಸಿಕ್ನಲ್ಲಿ 3 ವಿಹಾರಗಳನ್ನ ನಿರ್ಮಾಣ ಮಾಡ್ತಾರೆ. ಹೀಗಾಗಿ 12 ಮತ್ತು 12ನೇ ಗುಹೆ, ಅಜಂತದ 12ನೇ ಗುಹೆ ವಿಹಾರಗಳನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳ್ಬೋದು. ಯಾರು? ಶಾತವಾಹನರು. ಅದ್ರ ಜೊತೆಗೆ ಸ್ತೂಪಗಳನ್ನ ಕಟ್ಟಿಸಿಕೊಡ್ತಾರೆ. ಗುಮ್ಮಟಾಕೃತಿಯ ಸ್ತೂಪಗಳನ್ನೆಂದ್ರ ಬುದ್ಧನ ಅವಶೇಷಗಳನ್ನಿಟ್ಟು ವೃತ್ತಾಕಾರದಲ್ಲಿ ಅದ್ರ ಮೇಲೆ ಛತ್ರಿ ಆಕಾರದ ಗುಮ್ಮಟವನ್ನ ರಚಿಸ್ತಕ್ಕಂಥದ್ದು ಅಂತೇಳಿ. ಅಮರಾವತಿ, ನಾಗಾರ್ಜುನಕೊಂಡ, ಜಗ್ಗಯ್ಯಪೇಟೆ, ಬಟ್ಟಿಪ್ರೋಲ್, ಆಮೇಲೆ ಘಂಟಸಾಲಗಳಲ್ಲಿ, ಆಮೇಲೆ ಗುಲ್ಬರ್ಗ ಜಿಲ್ಲೆಯ ಸನ್ನತಿಯಲ್ಲಿ ಇವರ ಒಂದು ಸ್ತೂಪ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ಅಮರಾವತಿ ಸ್ತೂಪ ಐತಲ್ಲ, ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಸ್ತೂಪ ಅಂತೇಳಿ ಹೇಳ್ಬೋದು. ಅಮರಾವತಿ ಸ್ತೂಪ ಯಾರ ಕಾಲದಲ್ಲಿ ರಚನೆ ಆಯ್ತಪ್ಪ ಅಂದ್ರ ಶಾತವಾಹನರ ಕಾಲದಲ್ಲಿ ರಚನೆ ಆದಂತ ಸ್ತೂಪ ಇದು ಅಂತೇಳಿ. ಇದು 600 ಅಡಿ ಸುತ್ತಳತೆ, 992 ಅಡಿ ವ್ಯಾಸದ ಕಟಾಂಜನವನ್ನು ಹೊಂದಿದೆ ಮತ್ತು ಇದರ ಗುಮ್ಮಟ 20 ಅಡಿ ಎತ್ತರವಿದೆ ಅಂತೇಳಿ ಹೇಳ್ಬೋದು. ಆಮೇಲೆ ಇದರ ಸುತ್ತ 15 ಅಡಿ ಎತ್ತರ ಹಾಗೂ ಅಗಲವಾದಂತ ಪ್ರದಕ್ಷಿಣ ಪಥವಿದೆ. ಸ್ತೂಪದ ಮೇಲೆ ಬುದ್ಧ ಮತ್ತು ಬೋಧಿಸತ್ವರ ಶಿಲ್ಪಗಳನ್ನ ಕೆತ್ತಲಾಗಿದೆ ಅಂತೇಳಿ. ಅದ್ರ ಜೊತೆಗೆ ಸ್ತ್ರೀಯರ ಉಬ್ಬು ಶಿಲ್ಪಗಳು, ಎದ್ದು ಕುಣಿಯುವ ನೃತ್ಯಗಾರ್ತಿಯರು, ತಾವರೆ ಹೂಗಳು, ಮರ, ಪ್ರಾಣಿಗಳು, ಆಮೇಲೆ ಸುಂದರವಾದಂತ ಮಾನವಾಕೃತಿಗಳನ್ನ ಇದರ ಮೇಲೆ ಕೆತ್ತಲಾಗಿದೆ ಅಂತೇಳಿ. ಮತ್ತೆ ಜೊತೆಗೆ ಜಾತಕ ಕಥೆಗಳನ್ನ
ಹೊರೆದಿದ್ದಾರೆ ಅಂತೇಳಿ. ಹಾಗಾಗಿ ಬುದ್ಧನ ಜೀವನದ ಘಟನೆಗಳನ್ನ ಈ ಸ್ತೂಪದ ಮೇಲೆ ಕೆತ್ತಲಾಗಿದೆ ಅಂತೇಳಿ ಹೇಳ್ಬೋದು. ಈ ಸ್ತೂಪ ಗಾಂಧಾರ ಮತ್ತು ಮಥುರಾ ಶೈಲಿ ಎರಡರ ಮಿಶ್ರಣ ಆಗಿದೆ ಅಂತೇಳಿ. ಯಾವುದು? ಅಮರಾವತಿ ಸ್ತೂಪ. ಅಮರಾವತಿ ಸ್ತೂಪ ಗಾಂಧಾರ ಮತ್ತು ಮಥುರಾ ಶೈಲಿಯಲ್ಲಿ ಅವೆರಡು ಶೈಲಿಯ ಮಿಶ್ರಣ ಆಗಿದೆ ಅಂತ ಹೇಳ್ಬೋದು. ಇದು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ತೂಪ. ನಾವು ಭಾರತದ ಅತ್ಯಂತ ದೊಡ್ಡ ಸ್ತೂಪ ಅಂತ ನೋಡಿದ್ರೆ ಸಾಂಚಿ ಸ್ತೂಪವನ್ನು ನೋಡ್ತೀವಿ. ದಕ್ಷಿಣ ಭಾರತದ ದೊಡ್ಡ ಸ್ತೂಪ ಅನ್ನೋದು ಅಮರಾವತಿ ಅಂತೇಳಿ. ಇದು ಕ್ರಿಸ್ತ ಪೂರ್ವ 200ರಲ್ಲಿ ಆರಂಭಗೊಂಡು ಕ್ರಿಸ್ತ ಶಕ 2ನೇ ಶತಮಾನದ ಮಧ್ಯಭಾಗದಲ್ಲಿ ನಿರ್ಮಾಣ ಆಯ್ತು ಅಂತೇಳಿ ಒಂದು ಅಭಿಪ್ರಾಯ ಅಂತೇಳಿ. ಜೊತೆಗೆ ನಾಗಾರ್ಜುನ ಕೊಂಡದಲ್ಲಿ ಕೂಡ ಮತ್ತೊಂದು ಸ್ತೂಪ ಇದೆ. ಇದು ಕೂಡ ಅತ್ಯಂತ ಅಪೂರ್ವವಾದಂತ ಕಲಾಕೃತಿ ಅಂತೇಳಿ ಹೇಳ್ಬೋದು. ಇಲ್ಲಿ ಬುದ್ಧನನ್ನ ಯಾವ ರೀತಿ ಕೆತ್ತಿದ್ದಾರಪ್ಪ ಅಂದ್ರೆ ನಾಗಾರ್ಜುನ ಕೊಂಡದಲ್ಲಿ ಸರ್ಪದ ಮೇಲೆ ಕುಳಿತಂತೆ, ಅವನು ಸರ್ಪದ ಮೇಲೆ ಕುಳಿತಂತೆ ಕೆತ್ತಲಾಗಿದೆ ಅಂತ ಹೇಳ್ತಾರೆ. ಜೊತೆಗೆ ಮತ್ತೊಂದು ಸರ್ಪ ಅವನ ತಲೆಯ ಮೇಲೆ ಎಡೆ ಎತ್ತಿ ಕೊಡೆ ರೀತಿ ಹರಡಿರುವಂತೆ ಕೆತ್ತಲಾಗಿದೆ ಅಂತೇಳಿ. ಅಂದ್ರೆ ಸರ್ಪದ ಹೆಡೆ ಬುದ್ಧನ ತಲೆಯ ಮೇಲೆ ಹರಡಿರುವಂತೆ ಕೆತ್ತಲಾಗಿದೆ ಅಂತೇಳಿ. ಮತ್ತೆ ಕೆಲವು ಸರ್ಪಗಳ ಸ್ತೂಪಿಕೆಯನ್ನು ಒತ್ತಿರುವಂತೆ ಕೆತ್ತಲಾಗಿದೆ ಅಂತೇಳಿ. ಹಾಗಾಗಿ ಅಮರಾವತಿ ಮತ್ತು ನಾಗಾರ್ಜುನ ಕೊಂಡದ ಸ್ತೂಪಗಳಿದ್ದಾವಲ್ಲ, ಬುದ್ಧನ ಜೀವನ ಮತ್ತು ಅವನ ಜಾತಕ ಕಥೆಗಳನ್ನ ಹೆಚ್ಚು ಪ್ರಭಾವ ಬೀರುವ ರೀತಿಯಲ್ಲಿ ಕೆತ್ತಿದ್ದಾರೆ ಅವುಗಳ ಮೇಲೆ ಅಂತ ಹೇಳ್ಬೋದು. ಅವ್ರದ್ದು ಚಿತ್ರಕಲೆಯನ್ನು ನೋಡೋದಾದ್ರೆ ಪ್ರಸಿದ್ಧ ಏನು ಅಜಂತಾದ ಗುಹಾಂತರ ದೇವಾಲಯಗಳಲ್ಲಿ ಅವರ ಒಂದು ಚಿತ್ರಕಲೆಯನ್ನು ನಾವು ಕಾಣ್ತೀವಿ. ಇಲ್ಲಿ ವಿಶೇಷವಾಗಿ 9 ಮತ್ತು 10ನೇ ಗುಹೆಗಳಲ್ಲಿ ಏನು ಅಜಂತಾದ 9 ಮತ್ತು 10ನೇ ಗುಹೆಗಳಲ್ಲಿ ಶಾತವಾಹನರ ವರ್ಣಚಿತ್ರಗಳನ್ನು ನಾವು ಕಾಣ್ಬೋದು ಅಂತೇಳಿ. 9ನೇ ಗುಹೆಯಲ್ಲಿ ವಿಶೇಷವಾಗಿ ಬುದ್ಧನು ಕುಳಿತಿರುವ ಚಿತ್ರವಿದೆ. 10ನೇ ಗುಹೆಯಲ್ಲಿ ಬುದ್ಧನ ಚಿತ್ರವನ್ನು ಬರೆಯಲಾಗಿದ್ದು, ಬುದ್ಧನು ಕೆಂಪು ನಿಲುವಂಗಿ ಧರಿಸಿ ಹಣೆಗೆ ಚಂದನವನ್ನು ಇಟ್ಟುಕೊಂಡಿದ್ದಾನೆ ಅಂತೇಳಿ. ನೋಡ್ರಿ, 10ನೇ ಗುಹೆಯಲ್ಲಿರ್ತಕ್ಕಂಥ ಬುದ್ಧನ ಚಿತ್ರ ಕೆಂಪು ನಿಲುವಂಗಿ ಧರಿಸಿದ್ದಾನೆ ಮತ್ತು ಹಣೆಗೆ ಚಂದನವನ್ನು ಇಟ್ಟುಕೊಂಡಿದ್ದಾನೆ ಅಂತೇಳಿ. 9ನೇ ಗುಹೆಯಲ್ಲಿರುವ ಚಿತ್ರ ಕುಳಿತ ರೀತಿಯಲ್ಲಿದೆ. 10ನೇ ಗುಹೆಯಲ್ಲಿರುವ ಚಿತ್ರ ನಿಂತ ಆಕಾರದಲ್ಲಿದೆ ಅಂತ ಹೇಳ್ಬೋದು. ಮತ್ತೆ ಅವನ ಸುತ್ತಲೂ ಗೃಹಸ್ಥರು ಸನ್ಯಾಸಿಗಳು ನಿಂತಿರುವುದು ಆಕರ್ಷಣೀಯವಾಗಿದೆ ಅಂತೇಳಿ. ಯಾವುದು? 10ನೇ ಗುಹೆಯಲ್ಲಿರ್ತಕ್ಕಂಥ ಚಿತ್ರ. ಮತ್ತೆ ಇಲ್ಲಿ ಬೋಧಿಸತ್ವ ಅವಲೋಕಿತೇಶ್ವರ ಹಾಗೂ ಬುದ್ಧನಿಗೆ ರಾಹುಲನನ್ನು ಅರ್ಪಿಸುತ್ತಿರುವ ಚಿತ್ರಗಳನ್ನು ಕೂಡ ನೋಡ್ಬೋದು ಅಂತೇಳಿ. ವಿಶೇಷವಾಗಿ ಈ ಒಂದು ಏನು ಚಿತ್ರಕಲೆ ಐತಲ್ಲ, ಬುದ್ಧನ ಒಂದು ಧಾರ್ಮಿಕ ಮತ್ತು ಅವನ ತತ್ವ, ಅವನ ಜೀವನಕ್ಕೆ ನೀಡಿದಂತ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇವ್ರದ್ದು ಏನು ಶಾತವಾಹನರದ್ದು ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಅಥವಾ ಚಿತ್ರಕಲೆ ಐತಲ್ಲ, ಅತ್ಯಂತ ದೊಡ್ಡ ಕೊಡುಗೆ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಗೆ ಅಂತ ಹೇಳ್ಬೋದು. ಹೀಗಾಗಿ ಮೌರ್ಯರ ಒಂದು ಆಡಳಿತದ ಪ್ರಕಾರ ಆಡಳಿತವನ್ನು ನೀಡಿದಂತ ಶಾತವಾಹನರು ಕ್ರಿಸ್ತ ಪೂರ್ವ 460 ವರ್ಷಗಳ ಕಾಲ ಏನು ಆಳ್ವಿಕೆ ಮಾಡಿದ್ರಲ್ಲ, ಕ್ರಿಸ್ತ ಪೂರ್ವ 200ರಿಂದ ಕ್ರಿಸ್ತ ಶಕ 265ರ ಸುಮಾರವರೆಗೆ ಹಾಗಾಗಿ ತಮ್ಮದೇ ಆದಂತ ಒಂದು ಹೆಜ್ಜೆ ಗುರುತನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಏನು ಪೈಗಣ, ನಾಸಿಕ, ಕನ್ನೇರಿ, ಕಾರ್ಲೆ, ಅಜಂತ, ಬ್ರಟ್ಟಿಪೋಲು, ಆಮೇಲೆ ಸನ್ನತಿ, ಈ ಎಲ್ಲಾ ಪ್ರದೇಶಗಳಲ್ಲಿ ಕೂಡ ಅವರ ಒಂದು ಸ್ಮಾರಕಗಳು, ಪೇಂಟಿಂಗ್ಸ್ ಮತ್ತು ಗುಹಾಂತರ ದೇವಾಲಯಗಳು, ಸ್ತೂಪಗಳು ಇವೆಲ್ಲವನ್ನು ನಾವು ಕಾಣ್ತೀವಿ ಅಂತೇಳಿ ಹೇಳ್ಬೋದು. ಹಾಗಾಗಿ ಶಾತವಾಹನರು ಏನು ಪ್ರಾಚೀನ ಭಾರತವನ್ನು ಆಳಿದ ಅತ್ಯಂತ ಪ್ರಮುಖ ಮನೆತನಗಳಲ್ಲಿ ಇವ್ರದ್ದು ಕೂಡ ಒಂದು, ಮತ್ತು ದಕ್ಷಿಣ ಭಾರತವನ್ನು ಆಳಿದ ಪ್ರಥಮ ಮನೆತನ ಅಂತೇಳಿ ಕೂಡ ಅನಿಸ್ಕೊಂಡಿದೆ ಅಂತೇಳಿ. ಹೀಗಾಗಿ ಇವರ ಒಂದು ಆಡಳಿತದ ಮಾದರಿಯಲ್ಲಿ ಮುಂದೆ ಕರ್ನಾಟಕದಲ್ಲಿ ಬಂದಂತ ಬೇರೆ ಅರಸು ಮನೆತನಗಳು ಕೂಡ ಶಾತವಾಹನರನ್ನ ಫಾಲೋ ಮಾಡಿದ್ರು ಅಂತ ಹೇಳ್ಬೋದು. ನಂತರ ಏನು ಯಜ್ಞಶ್ರೀ ಶಾತಕರ್ಣಿ ನಂತರ ಬಂದಂತ ದುರ್ಬಲ ಅರಸರಿಂದಾಗಿ ಶಾತವಾಹನರು ಅವನತಿಯನ್ನ ಹೊಂದಿದ್ರು. ಅದರ ನಂತರ ಕರ್ನಾಟಕದಲ್ಲಿ ಕದಂಬರು, ತಮಿಳುನಾಡಿಗೆ ಹೋದ್ರ ಪಲ್ಲವರು ಅಧಿಕಾರಕ್ಕೆ ಬರ್ತಾರೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಸಿಮುಕನಿಂದ ಆರಂಭವಾದಂತ ಈ ಶಾತವಾಹನ ಸಾಮ್ರಾಜ್ಯ ನಂತರ
ಏನು ಕೊನೆಯ ಅರಸ ಯಾರಪ್ಪ ಅಂದ್ರ ಪುಲುಮಾಯಿ ಅಂತ ಹೇಳ್ಬೋದು. ಹಾಗಾಗಿ ಒಟ್ಟು 32ಕ್ಕೂ ಹೆಚ್ಚು ಅರಸರು ಈ ಒಂದು ಮನೆತನವನ್ನ ಆಳಿದ್ರು. ಅದರಲ್ಲಿ ವಿಶೇಷವಾಗಿ ಸಿಮುಕ, ಶ್ರೀ ಶಾತಕರ್ಣಿ, ಆಮೇಲೆ 1ನೇ ಶಾತಕರ್ಣಿ, 2ನೇ ಶಾತಕರ್ಣಿ, ಆಮೇಲೆ ಏನಪ್ಪಾ ಅಂದ್ರ ಹಾಲ ಇರ್ಬೋದು, ಆಮೇಲೆ ಗೌತಮಿ ಪುತ್ರ ಶಾತಕರ್ಣಿ ಇರ್ಬೋದು, ಮತ್ತು ವಶಿಷ್ಠ ಪುತ್ರ ಶಾತಕರ್ಣಿ, ಮತ್ತು ಇನ್ನೊಬ್ಬ ಪ್ರಸಿದ್ಧ ಅರಸ ಏನು ಯಜ್ಞಶ್ರೀ ಶಾತಕರ್ಣಿ ಅತ್ಯಂತ ಪ್ರಸಿದ್ಧ ಅರಸರು ಅಂತೇಳಿ ಹೇಳ್ಬೋದು. ಹೀಗಾಗಿ ಶಾತವಾಹನ ಸಾಮ್ರಾಜ್ಯ ಏನಪ್ಪಾ ಅಂತಂದ್ರ ತಮ್ಮದೇ ಆದಂತ ಹೆಜ್ಜೆ ಗುರುತನ್ನ ಬಿಟ್ಟು ನಮ್ಮ ಇತಿಹಾಸವನ್ನ ಶ್ರೀಮಂತಗೊಳಿಸಿದೆ ಅಂತ ಹೇಳ್ಬೋದು. ಇಷ್ಟು ಅವರ ಆಡಳಿತ, ಆರ್ಥಿಕ ಸ್ಥಿತಿಗತಿ, ಧಾರ್ಮಿಕ ಸ್ಥಿತಿಗತಿ, ಸಾಹಿತ್ಯ ಮತ್ತು ಶಿಲ್ಪಕಲೆ ಆಗಿತ್ತು, ಮತ್ತು ವರ್ಣಚಿತ್ರ ಆಗಿತ್ತು ಅಂತ ಹೇಳ್ಬೋದು. ಇದ್ರ ಕುರಿತಾಗಿ ಏನಾದ್ರೂ ಡೌಟ್ಸ್ ಇದ್ರೆ ನಾವು ಇವತ್ತು ಚರ್ಚೆ ಮಾಡೋಣ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಕುಶಾನರು, ಏನು ಹೊರದೇಶಿಗರಾದಂತ ಕುಶಾನರು ಯಾವ ರೀತಿ ಭಾರತದಲ್ಲಿ ಸಾಮ್ರಾಜ್ಯವನ್ನ ಕಟ್ಟಿದ್ರು ಅನ್ನೋದನ್ನ ಕುರಿತು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಈಗ ಶಾತವಾಹನರ ಕುರಿತು ಏನಾದ್ರೂ ಡೌಟ್ಸ್ ಇತ್ತಂದ್ರೆ ಕೇಳ್ಬೋದು. ಮೇಡಮ್ ನಮಸ್ತೆ. ಮ್ಯಾಮ್ ನಮಸ್ತೆ, ಹೇಳಿ. ಮೇಡಮ್ ಇವರು ಶಾತವಾಹನರು ಇವರು ಮೌರ್ಯರ ಸಾಮಂತರಾಗಿರ್ತಾರೇನ್ರಿ? ಬಿಫೋರ್ ಮೌರ್ಯರ ಸಾಮಂತರು, ಮೌರ್ಯ ಸಾಮ್ರಾಜ್ಯದ ಏನು ಈ ತೆಲುಗು ನಾಡನ್ನ ನೋಡಿಕೊಳ್ಳುವವರಾಗಿರ್ತಾರ ಅವ್ರು. ತೆಲುಗು ನಾಡು ಅಷ್ಟೇ ಅಲ್ಲ, ಈ ಮೌರ್ಯರ ದಕ್ಷಿಣ ಭಾರತ ಏನಿರ್ತಲ್ಲ ಮೇಡಮ್, ಅದರಲ್ಲಿ ಇವರು ಕೂಡ ಒಬ್ಬ ಸಾಮಂತರು.